ನಮ್ಮ ಮನೆಯಲ್ಲಿ ಚಹಾ ನಾವೆಲ್ಲ ಮದುವೆ ಆಗೋವರೆಗಂತೂ ಚಹಾ ಕುಡಿಯೋಂಗಿಲ್ಲ, ಗ್ಯಾಲರಿಯಿಂದ ನೋಡೋದು. ಮತ್ತೆ ಮನೆಗೆ ಬಂದ್ಮೇಲೆ ಆಮೇಲೆ ಕಮೆಂಟ್ ಮಾಡೋದು, ನೀವು ಹಿಂಗೆ ಯಾಕೆ ಭಾಷಣ ಮಾಡಿದ್ರಿ, ಅವ್ರು ಯಾಕೆ ಹಿಂಗೆ ಹೇಳಿದ್ರು ಅಂತ ಅಷ್ಟೇ. ಹುಬ್ಬಳ್ಳಿ ಅವ್ರು ಏನು ಮಾಡಿದ್ರು ಅಂದರೆ ಕರಾಟೆ ಕ್ಲಾಸ್ ಅಂತೇಳಿ ರಾಜ್ಯದಲ್ಲಿ ಸುದ್ದಿ ಆಯಿತು. ಏನು ಆಂಟಿ ಮಗ ನೋಡು ಸ್ಟೇಟ್ ಸೆಕ್ರೆಟರಿ ಅಂತ ಸ್ಟೇಟ್ ಸೆಕ್ರೆಟರಿ ಒಂದು ಸೈಕಲ್ ಮೇಲೆ ಹೋಗ್ತಾ ಇದ್ದಾನಲ್ಲ ಅಂತ ನಾನು ಅವಳಿಗಂದೆ ಅಂದರೆ ಇದು ಮಾಡಿದ್ದು. ಹೀಗಾಗಿ ಮೊದಲ ಬಾರಿಗೆ ನಾನು ಇವ್ರು ಅನಂತಕುಮಾರ್ ಅಂತ ಹೊಡಿದ್ದು ಸೈಕಲ್ ಮೇಲಿಂದ ಹಿಂಗೆ ಅವ್ರು ಪಾಸ್ ಹೋದ್ರು, ಆಂಟಿ ಮಗ ಅನಂತಕುಮಾರ್ ಅಂತ. ಅವಾಗನೇ ಎಮರ್ಜೆನ್ಸಿ ಅನೌನ್ಸ್ ಆಗುತ್ತೆ 76ನೇ ಇಸ್ವಿ. ಅವಾಗ ಅವರು ವಿದ್ಯಾರ್ಥಿ ಪರಿಷತ್ ಸೇರಿದ್ರು, ಜೈಲಿಗೆ ಹೋದರು. 16ನೇ ವಯಸ್ಸಿನ ಹುಡುಗ ಜೈಲಿಗೆ ಹೋಗಿದ್ದು. ನನ್ನ ಮಗ ಅಂದರೆ ನಿಮಗೆ ಗೊತ್ತಿಲ್ಲ, ಇನ್ನೊಂದು 10 ವರ್ಷಕ್ಕೆ ಗೂಟದ ಕಾರಲ್ಲಿ ಓಡಾಡ್ತಾನೆ ಅಂತಂದ್ರು. ಅವಾಗ ಸ್ಕೂಟ್ರ್ ಇರಲಿಲ್ಲ ಅನಂತಕುಮಾರ್ ಅವ್ರ ಹತ್ರ. ನನಗಂತೂ ನಗು ತಡೆಯೋಕ್ಕಾಗಲಿಲ್ಲ. ಎಲ್ಲಿ ಗೂಟದ ಕಾರು, ಎಲ್ಲಿ ಸರ್ಕಾರ ಬರುತ್ತೆ. 98 ಮೇ ಅಲ್ಲಿ ಅನಂತಕುಮಾರ್ ಅವರು ರಾಷ್ಟ್ರಪತಿ ಭವನದಿಂದ ಗುಟ್ಟದ ಕಾರಲ್ಲಿ ಬಂದ್ವಿ, ನಾನು ಇದ್ದೆ. ಅವಾಗೆಲ್ಲ ಸ್ಲಮ್ಗಳು ಜಾಸ್ತಿ ಬೆಂಗಳೂರಿನಲ್ಲಿ. ಒಂದು 40-45 ಸ್ಲಮ್ಗಳಿದ್ದವಾಗ. ಕಂಪ್ಯೂಟರ್ ಕ್ಲಾಸಸ್ ಯಾರಿಗೆ ಅಂದರೆ SSLCಯಲ್ಲಿ ಫೇಲ್ ಆಗಿರೋ ಹುಡುಗಿ, ಪಾಸ್ ಆಗಿರೋರು ನಮಗೆ ಬೇಡ, ಹೋಗಿ ಕಾಲೇಜಿಗೆ ಹೋಗಿ ಓದಿ ನೀವೇನೋ ಮಾಡಿ. ಫೇಲ್ ಆಗಿರೋರು ಏನು ಮಾಡ್ತಾರೆ, ನೀವು ಎಷ್ಟೇ ಒಳ್ಳೆ ಕತೆ ಹೇಳಿ, ಎಷ್ಟೇ ಹಾಡು ಹೇಳಿ, ಹಿಂಗೆ ಕೂತಿರೋರು ಹುಡುಗರು. ಅವಾಗ ಗೊತ್ತಾಯ್ತು ಇವರು ಸರಿಯಾಗಿ ಊಟನೇ ತಿಂದಿರಲ್ಲ. ಕೊನೆಗೆ ಎಲ್ಲ ಪ್ರಾಜೆಕ್ಟು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಒಂದು 2,000 ಮಕ್ಕಳಿಗಾದರೂ ಊಟ ಕೊಡಬೇಕು ಅಂತ ನಿರ್ಣಯ ಮಾಡಿದ್ವಿ. ಈಗ ನಾವು 1,60,000 ಮಕ್ಕಳಿಗೆ ದಿನ ಊಟ ಕೊಡ್ತಾ ಇರೋದು. 1,60,000 ಪ್ರತಿದಿನ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಜ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರವೂ ಕೂಡ ವಿಶಿಷ್ಟ ವ್ಯಕ್ತಿತ್ವದ ವ್ಯಕ್ತಿಗಳು ನಮ್ಮ ಜೊತೆ ಇರ್ತಾರೆ, ಅವರ ಜೀವನಾನುಭವವನ್ನು ಸಮಾಜಕ್ಕೆ ನೀಡ್ತಾ ಇರ್ತಾರೆ. ಇವತ್ತು ಅಂತಹದ್ದೇ ಒಂದು ವಿಶಿಷ್ಟ ವ್ಯಕ್ತಿತ್ವ ನನ್ನ ಜೊತೆ ನನ್ನ ಪಾಡ್ಕಾಸ್ಟ್ನಲ್ಲಿದ್ದಾರೆ. ನನಗೆ ಇವರ ಕೆಲಸಗಳನ್ನು ನೋಡಿದಾಗ ಅನಿಸೋದು, ಒಬ್ಬ ವ್ಯಕ್ತಿ ಇಷ್ಟು ಬದ್ಧತೆಯನ್ನು ಸಮಾಜಕ್ಕೆ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ. ಹೀಗೆ ಕೆಲವು ವರ್ಷಗಳ ಹಿಂದೆ ಹಾಲಿನ ಪ್ಯಾಕೆಟ್ನ ಒಂದು ಸಣ್ಣ ಚೂರು ಪರಿಸರಕ್ಕೆ ಮಾಡಬಹುದಾದ ಹಾನಿ ಎಷ್ಟು ಅಂತ ಅವರು ತಿಳಿ ಹೇಳಿದ ರೀತಿ ಇವತ್ತಿಗೂ ನನಗೆ ನೆನಪಿದೆ. ಇದರ ಜೊತೆಗೆ ಪ್ರತಿ ವಾರವೂ ಕೂಡ ಪರಿಸರ ಸಂರಕ್ಷಣೆಗೆ ಒಂದು ಕೈ ಬಂದೇ ಬರುತ್ತೆ. ಹಾಗೆ ಮಕ್ಕಳ ಆಟಪಾಠದ ಬಗ್ಗೆ ಕೂಡ ಅವರಿಗೆ ಗಮನ ಇದ್ದೇ ಇರುತ್ತೆ. ನಿರಂತರವಾಗಿ ತಮ್ಮ ಅಭಿಯಾನವನ್ನು ಹೀಗೂ ಮುಂದುವರಿಸಬಹುದು. ಪರಿಸರಕ್ಕೆ ಮತ್ತು ಸಮಾಜಕ್ಕೆ ತನ್ನದು ಅನ್ನೋದನ್ನು ಏನನ್ನು ಕೊಡಬಹುದು ಅನ್ನೋದಕ್ಕೆ ಒಂದು ಉತ್ತರವಾಗಿ ಇವರಿದ್ದಾರೆ. ಇವರು ಮತ್ತಾರೂ ಅಲ್ಲ, ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು. ಹೆಸರು ಹೇಳಿದ ತಕ್ಷಣ ನಿಮ್ಮೆಲ್ಲರಿಗೂ ಅವರ ಸಾಮಾಜಿಕ ಕಳಕಳಿ, ಸಮಾಜ ಸೇವೆ ಗೊತ್ತೇ ಇರುತ್ತೆ. ಹೆಚ್ಚಾಗಿ ನಾನು ಏನು ನಿಮಗೆ ಹೇಳಬೇಕಾಗಿಲ್ಲ. ಇವತ್ತು ಅವರು ನಮ್ಮ ಜೊತೆ ನಮ್ಮ ಪಾಡ್ಕಾಸ್ಟ್ನಲ್ಲಿದ್ದಾರೆ. ಅವರನ್ನು ಮಾತನಾಡಿಸೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಭಾವನಾ ಅವರೇ, ಹೇಗಿದ್ದೀರಿ? ಕಳೆದ ಬಾರಿ ಅಯೋಧ್ಯದಲ್ಲಿ ಭೇಟಿಯಾಗಿದ್ದೆ. ಅಲ್ಲಿ ಅನ್ನಪ್ರಸಾದ ನಿಮ್ಮ ಜೊತೆನೇ ಬಂದು ಅನ್ನಪ್ರಸಾದ ಸ್ವೀಕರಿಸಿದ್ದೆ. ನನಗೆ ಯಾವಾಗಲೂ ನೀವೊಂದು ಆಶ್ಚರ್ಯ ಹುಟ್ಟಿಸ್ತಿರ್ತೀರಿ. ಅಂದರೆ ಈ ಬದ್ಧತೆ ಅನ್ನೋದು ಬಹಳ ಕಷ್ಟದ ಪದ. ಅದನ್ನು ಅಷ್ಟು ಸ್ಟ್ರಾಂಗಾಗಿ ನಾವು ಕೊಡೋದಕ್ಕಾಗೋದಿಲ್ಲ. ಆದರೆ ನಾನು ಬಹಳ ವರ್ಷಗಳಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಾನು ನೋಡ್ತಾನೆ ಇದ್ದೀನಿ. ಅದಮ್ಯ ಚೇತನ, ಪ್ರತಿ ವಾರವೂ ಅಪ್ಡೇಟ್ಸನ್ನು ನಾನು ನೋಡ್ತಾ ಇರ್ತೀನಿ. ಹೇಗೆ ಒಬ್ಬ ವ್ಯಕ್ತಿ ಇಷ್ಟು ಬದ್ಧತೆಯನ್ನು ಸಮಾಜಕ್ಕೆ ಕೊಡೋದಕ್ಕೆ ಸಾಧ್ಯ ಅನ್ನೋದೊಂದು ಆಶ್ಚರ್ಯ ನನಗೆ. ಆದರೆ ನಿಮ್ಮನ್ನು ನೋಡಿದಾಗ ಅನಿಸುತ್ತೆ ಅದು ಸಾಧ್ಯ. ಸಮಾಜಕ್ಕೆ, ಪರಿಸರಕ್ಕೆ ಎಷ್ಟೆಲ್ಲ ನಾವು ಕೊಡಬಹುದು. ಒಂದು ಸಣ್ಣ ಪ್ರಯತ್ನ, ಒಂದು ಸಣ್ಣ ಹೆಜ್ಜೆ, ಏನೇನನ್ನು ನಾವು ಕೊಡಬಹುದು ಅಂತ ಒಂದು ಉದಾಹರಣೆಯಾಗಿ ನೀವಿದ್ದೀರಿ. ಹೆಂಗೆ ಶುರು ಮಾಡಿದ್ರಿ ನಿಮ್ಮ ಈ ಕೆಲಸನ? ಇನ್ನು ವೆರಿ ಯಂಗ್ ಏಜ್ ನೀವು ಶುರು ಮಾಡಿದ್ದೀರಾ ಅಂತ ಅನ್ಸೋದಾದರೆ ಏನು ಆಲೋಚನೆ ಇಟ್ಕೊಂಡು ಆರಂಭ ಆಯಿತು ನಿಮ್ಮ ಎಲ್ಲ ಕೆಲಸಗಳು? ನಾನು ಒಂದೊಂದ್ಸಲ ತಿರುಗಿ ನೋಡಿದ್ರೆ ಎಲ್ಲಿ ಯಾವಾಗ ಅಂದರೆ ಈ ಪರಿಸರ ಸ್ನೇಹಿ ಚಟುವಟಿಕೆಗಳಿಗೆ ಯಾವಾಗ ಬಂದೆ ಅಂತಂದರೆ ನಾನು ದಿನಾಂಕ ನೆನಪಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದಮ್ಯ ಚೇತನ ಶುರು ಮಾಡಿದಾಗ ಇದೇನು ಮುಖ್ಯ ಉದ್ದೇಶ, ಪರಿಸರ ರಕ್ಷಣೆಯ ಉದ್ದೇಶ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಸಣ್ಣ ಅವೇರ್ನೆಸ್ಸಿಂದ ಶುರು ಆಗಿರುತ್ತೆ ಅದು. ಇಲ್ಲ, ಅವಾಗ ಇದ್ರ ಬಗ್ಗೆ ಚರ್ಚೆನೂ ಅಷ್ಟೊಂದು ಇರಲಿಲ್ಲ. ನಾವು ಶುರು ಮಾಡಿದ್ದು 97ನೇ ಇಸ್ವಿ. ಆವಾಗ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಶಿಕ್ಷಣದ ಬಗ್ಗೆ, ಮಹಿಳೆಯರ ಉದ್ಯೋಗದ ಬಗ್ಗೆ ಆ ಥರದ ವಿಷಯಗಳು ಜಾಸ್ತಿ ಇತ್ತು. ಈಗ 27 ವರ್ಷದ ಹಿಂದಿಂದು, 26 ವರ್ಷದ ಹಿಂದೆ. ಹಾಗೆ ನಾನು ಶಾಲಾ ದಿನಗಳಲ್ಲಿ ಗ್ರಾಮೀಣ ಭಾಗದಿಂದ ಬಂದಿರೋರು. ಸ್ವಲ್ಪ ನಮ್ಮ ಶಾಲೆಯಲ್ಲಿ ನಾನು 3ನೇ ತರಗತಿಯಲ್ಲಿದ್ದಾಗ ಡಿಬೇಟ್ ಕಾಂಪಿಟೇಷನ್ ಅಲ್ಲಿಂದ ಶುರುವಾಯಿತು. ಅಂದರೆ ಇದು ವಿಷಯ ಏನಿತ್ತು ಅದು? ಡಿಬೇಟ್ ಕಾಂಪಿಟೇಷನ್, ಹಾಲು ಮತ್ತು ಚಹಾ. ನನಗೆ ಚಹಾ ಬಂದುಬಿಟ್ಟಿತ್ತು. ನಮ್ಮ ಮನೆಯಲ್ಲಿ ಚಹಾ ನಾವೆಲ್ಲ ಮದುವೆ ಆಗೋವರೆಗಂತೂ ಚಹಾ ಕುಡಿಯೋಂಗಿಲ್ಲ ಅಂತ ನಮ್ಮ ತಂದೆ ಹೇಳೋರು. ಕೆಲಸಕ್ಕಾದ್ರೂ ಆಫೀಸ್ಗಾದ್ರೂ ಹೋದರೆ ಚಹಾ ಕುಡಿಬೇಕು, ಇಲ್ಲಾಂದರೆ ಮದುವೆ ಆಗಬೇಕು. ಅವೆರಡು ಮೊದಲು ಇಲ್ಲ, ಶಾಲೆ ಕಾಲೇಜಲ್ಲೆಲ್ಲೂ ಇಲ್ಲ ಅಂತ. ಆದರೆ ಚಹಾ ಬಗ್ಗೆ ಮಾತಾಡಬೇಕು ಅಂತ
ಹೀಗೆ ಈ ಥರದಂದರೆ ಸಾಮಾಜಿಕ ವಿಷಯದ ಬಗ್ಗೆ ಮತ್ತು ವಿಷಯದ ಸ್ವಲ್ಪ ತಿಳ್ಕೊಳ್ಳೋದು ಬಹುಶಃ ನನಗೆ ಅಲ್ಲಿ ಶುರುವಾಗಿದೆ ಅಂದರೆ ನಮ್ಮ ಹಳ್ಳಿ. ಯಾವ ಸ್ಕೂಲು? ಹಳ್ಳಿ ಸರ್ಕಾರಿ ಶಾಲೆ, ಇದು ಅಳಗವಾಡಿ ಅಂತ ಊರು, ನವಲಗುಂದ ಹತ್ರ ಬರುತ್ತೆ, ನವಲಗುಂದ ತಾಲೂಕು, ಧಾರವಾಡ ಜಿಲ್ಲೆ. ಸೊ ನಾನು ಓದಿದ್ದೆಲ್ಲ ಹಳ್ಳಿಯಲ್ಲೇ ಓದಿರೋದು. ನಂತರ ಹುಬ್ಬಳ್ಳಿಗೆ ಬಂದ್ವಿ, ಹೈಸ್ಕೂಲ್ ಹುಬ್ಬಳ್ಳಿಯಲ್ಲಿ ಮಾಡಿದೆ, ಕಾಲೇಜು ಹುಬ್ಬಳ್ಳಿಯಲ್ಲೇ ಓದಿದ್ದು. ನಂತರ ವಿದ್ಯಾರ್ಥಿ ಪರಿಷತ್, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸೇರಿದ ಮೇಲೂ ಈ ಥರದ ಚಟುವಟಿಕೆಯಲ್ಲಿ ಸೇರೋದ್ರಿಂದ ನಾನು ಹಾಗೆ ABVPಯಿಂದಾಗಿ ನಮ್ಮ ಶಿಕ್ಷಣ, ನನ್ನ ಮನೆ, ನನ್ನ ಕಾಲೇಜು ಬಿಟ್ಟು ಈ ಹೊರಗಿನ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಶುರು ಆಗಿದ್ದು ಅವಾಗಿಂದನೇ. ಆದರೆ ಮತ್ತೆ ಮದುವೆ ಆದಮೇಲೆ ಮತ್ತೆ ಮನೆ ಮಕ್ಕಳು, ಅನಂತಕುಮಾರ್ ಅವರು ಭಾಳ ವ್ಯಸ್ತರಾಗಿರ್ತಿದ್ರು. ಹೀಗಾಗಿ ನಾನು ಮದುವೆ ಆದಮೇಲೆ ಸುಮಾರು ಒಂದು 8-10 ವರ್ಷ ಹೆಚ್ಚಾಗಿ ನನ್ನ ಆಫೀಸು, ನನ್ನ ಮಕ್ಕಳು ನೋಡ್ಕೊಳ್ಳೋದು, ಅವ್ರು ಯಾರಾದರೂ ಮನೆಗೆ ಬಂದರೆ ನೋಡುವಂಥದ್ದು. ನಾನು ನನ್ನ ಹತ್ರ ಒಂದು ಕೈನೆಟಿಕ್ ಹೊಂಡ ಇತ್ತು, ಅನಂತಕುಮಾರ್ ಅವರು ಸಾರ್ವಜನಿಕ ಕಾರ್ಯಕ್ರಮ ಈ ಥರದ್ದೆಲ್ಲ, ಪಬ್ಲಿಕ್ ಮೀಟಿಂಗು, ಅಟಲ್ಜಿಯವ್ರು ಬರ್ತಾರೆ, ಅಥವಾ ಅವಾಗ ಪ್ರಮೋದ್ ಮಹಾಜನ್ ಜಾಸ್ತಿ ಬರ್ತಾಯಿದ್ರು. ಅವ್ರು ಬಂದಾಗ ಮಲ್ಲೇಶ್ವರಂ ಗ್ರೌಂಡಲ್ಲೇ ಕಾರ್ಯಕ್ರಮ ಇದ್ದರೆ ನಾನು ನನ್ನ ಮಗಳನ್ನ ಕರ್ಕೊಂಡು ಸ್ಕೂಟ್ರಲ್ಲಿ ಹೋಗ್ತಿದ್ದೆ, ಕೊನೆ ಲೈನಲ್ಲಿ ಹಿಂದೆ ನಿಲ್ತಿದ್ದೆ, ಗ್ಯಾಲರಿಯಿಂದ ನೋಡೋದು. ಮತ್ತು ಮನೆಗೆ ಬಂದಮೇಲೆ ಆಮೇಲೆ ಕಮೆಂಟ್ ಮಾಡೋದು, ನೀವು ಹಿಂಗೆ ಯಾಕೆ ಭಾಷಣ ಮಾಡಿದ್ರಿ, ಅವ್ರು ಯಾಕೆ ಹಿಂಗೆ ಹೇಳಿದ್ರು ಅಂತ. ಅಷ್ಟಕ್ಕೆ ಸೊ ABVP ಇಸ್ ಅ ಟರ್ನಿಂಗ್ ಪಾಯಿಂಟ್. ನಿಮಗೆ ಇದ್ರ ಬಗ್ಗೆ ಒಂದು ಆಲೋಚನೆನೂ ಬಂತು, ಅನಂತಕುಮಾರ್ ಅವರು ಸಿಕ್ಕರು, ದಿಕ್ಕು ಬೇರೆ ಕಡೆ ತಿರುಗ್ತು ಜೀವನದ್ದು. ಅಲ್ಲ, ನಾನು ತಿರ್ಗಾ ಕೊಟ್ಟಿರಲಿಲ್ಲ. ಆ್ಯಕ್ಚುಲಿ ನಾನು ನಮ್ಮ ಮದುವೆ ಸಂದರ್ಭದಲ್ಲೂ ಇತ್ತು, ನೀವು ನಿಮ್ಮ ದೇಶ ಕಾರ್ಯ ಮಾಡ್ತೀರಿ, ಮನೆಯಾರ ನೋಡಬೇಕಲ್ಲ. ನಾನು ನನ್ನ ಆಲೋಚನೆ ಶುರು ಆಗಿದ್ದೆ ABVPಯಿಂದ. ಅಂದರೆ ಇದ್ರ ಬಗ್ಗೆ ಏನಾದರೂ ದೇಶಕ್ಕೆ ಇವತ್ತು ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಯುವತಿಯರಿಗೆ ಇದ್ದೇ ಇರುತ್ತೆ, ನಾವು ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋದು ಇತ್ತು, ಅದು ಸಹಜವಾಗೇ ಇತ್ತು. ಹೀಗಾಗಿ ನಾನು ABVP ಸೇರಿದ್ದೆ. ನನಗೆ ಹೇಗಿದ್ವು ABVP ದಿನಗಳು? ABVP ದಿನಗಳು ಅವಾಗಿನ್ನೂ ಅಂದರೆ ನಾವು ಹುಬ್ಬಳ್ಳಿ ಊರಿನಲ್ಲಿ ಸಣ್ಣ ಸಂಖ್ಯೆ, ಆದ್ರೂ ಅಂದರೆ ವಿದ್ಯಾರ್ಥಿ ಪರಿಷತ್ತಿನ ಮುಖಾಂತರ ನಮಗೆ ಬೇರೆ ವಿಷಯಗಳು ಗೊತ್ತಾಗಕ್ಕೆ ಶುರು ಆಯಿತು. ಅಂದರೆ ಒಂದು ಆರ್ಟ್ಸ್ ಕಾಲೇಜಲ್ಲಿ ಹೇಗಿರುತ್ತದೆ, ನಾನು ಅವಾಗ ಇಂಜಿನಿಯರಿಂಗ್ ಓದ್ತಾ ಇದ್ದೆ. ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗಿಂದನೇ ABVPಯಲ್ಲಿದ್ದು, PUC ಆದಮೇಲೆ ನಾನು ABVP ಸೇರಿದ್ದು. ಸ್ವಲ್ಪ ಕೆಲಸ ಒತ್ತಡ ಇರ್ತಿತ್ತು, ಯಾಕಂದರೆ ಇಂಜಿನಿಯರಿಂಗ್ ಓದುವಂಥದ್ದು ಜೊತೆಗೆ ನಂತರ ABVP ಕೆಲಸ ಅಂದರೆ. ಆದರೆ ಒಂದು ಅಲ್ಲಿವರೆಗೆ ನಮಗೆ ಈ ಥರದ್ದು ಅಂದರೆ ನಮ್ಮ ಮನೆ, ನಮ್ಮ ರಿಲೇಟಿವ್ಸು, ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಬಿಟ್ಟರೆ ಬೇರೆಯವರ ಜೀವನ, ಅವರು ಓದು, ಅಲ್ಲಿಯ ಸಮಸ್ಯೆಗಳು ಇವೆಲ್ಲನೂ ಗೊತ್ತಿರ್ತಿರ್ಲಿಲ್ಲ. ಬಟ್ ABVPಯಲ್ಲಿ ಹೋದಾಗ ಅದು ಗೊತ್ತಾಯಿತು. ನಾವೇ ಏನಾದರೂ ಒಂದು ಮಾಡಬೇಕು, ಹೋರಾಟ ಇರ್ಬೋದು ಅಥವಾ ಒಂದೇನಾದರೂ ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡಬೇಕು. ಆವಾಗ ನಾವು ಮಹಿಳೆಯರಿಗೆ ಅಂದರೆ ವಿದ್ಯಾರ್ಥಿನಿಯರಿಗೆ ಏನಾದರೂ ಒಂದು ರಜದಲ್ಲಿ ಸಮರ್ ಕ್ಯಾಂಪ್ ಅಂದಾಗ ಕರಾಟೆ ಕ್ಲಾಸ್. ಸಂಖ್ಯೆ ಎಷ್ಟಿರ್ತಿತ್ತು ಹೆಣ್ಮಕ್ಳದು ABVP ಇನ್ವಾಲ್ವ್ಮೆಂಟಲ್ಲಿ? ಅಂದರೆ ವಿದ್ಯಾರ್ಥಿನಿಯರ್ ಅಂದರೆ ಆಗಿನ ಟೈಮಲ್ಲಿ ಹೆಣ್ಮಕ್ಳು ಬರೋದೇ ಕಷ್ಟ ಇತ್ತು ಹೊರಗಡೆಗೆ. ನಾವು ಆ್ಯಕ್ಟಿವ್ ಆಗಿ ಪ್ರತಿ ಭಾನುವಾರ ಒಂದು ಅಧ್ಯಯನ ಕೇಂದ್ರ ಅಂತ ಮಾಡ್ತಾಯಿದ್ವಿ ಎವ್ರಿ ಸಂಡೇ. ಸೊ ಅವಾಗ ನಾವು ಒಂದು 6-7 ಜನ ಇರ್ತಿದ್ವಿ. ನಾವು ಹೆಣ್ಮಕ್ಳು 6-7 ಇದ್ದರೆ ಪುರುಷರು ಒಂದು 10-15 ಜನ, ಅದೇ ಇನ್ನೂ ಕಡಿಮೆನೇ. ಒಂದೊಂದ್ಸಲ ನಾವು 4 ಜನ ಹಿಂಗೆ, ಅಥವಾ ನನ್ನ ಜೊತೆಗೆ ಒಬ್ಬರು ಕರ್ಕೊಂಡು ಹೋದರೆ ನಾವಿಬ್ಬರೇ, ಒಬ್ಬಳೇ ಹೋಗ್ತಿರ್ಲಿಲ್ಲ, ನನ್ನ ಸ್ನೇಹಿತ ಯಾರಾದರೂ ಜೊತೆಗೆ ಹೋಗ್ತಿದ್ವಿ, ಹಂಗೆ ಕಡಿಮೆ ಇತ್ತು ನೋಡಿದ್ದು. ಆದರೆ ಒಂದು ದೊಡ್ಡದಾಗಿ ನಾನಿದ್ದ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿನಿ ಪ್ರಮುಖ ಅದೇ. ಆಮೇಲೆ ಅವಾಗ ಒಂದು ವಿದ್ಯಾರ್ಥಿನಿಯರದೊಂದು ದೊಡ್ಡ ರ್ಯಾಲಿ ಮಾಡಿದ್ವಿ. ಮೊದಲ ಬಾರಿಗೆ ಬೆಲ್ ಕ್ಲಾಸು ಇದನ್ನು ಹೊಡೆದು ಗಂಟೆ ಬಾರಿಸಿ ಕ್ಲಾಸಿಂದ ಕಾಲೇಜ್ ಹುಡುಗಿಯರನ್ನು ಕರ್ಕೊಂಡು ಬಂದು 500 ಜನರದ್ದು ಒಂದು ರ್ಯಾಲಿ ಮಾಡಿತ್ತು, ದೊಡ್ಡ ರ್ಯಾಲಿ ಅದು. ಅಂದರೆ ಹಾಗೆ ಆ ಸಂದರ್ಭದಲ್ಲಿ ಯಾವ ವಿಷಯಕ್ಕೆ? ಇದು ಅಶ್ಲೀಲ ಭಿತ್ತಿ ಚಿತ್ರಗಳ ಬಗ್ಗೆ. ಭಾಳ ಒಮ್ಮೆಗ್ಲೇ ಒಂದ್ಸಲ ಭಾಳ ಆಗೋಗ್ಬಿಟ್ಟಿತ್ತು. ನೋಡಿದಾಗ ಎಲ್ಲ ಕಡೆ, ಎಲ್ಲ ಥಿಯೇಟ್ರ್ ಮುಂದೆ ಒಟ್ಟು ಹಾಕಿದ್ದು ಆ ವಿಷಯ ತೆಗೆದುಕೊಂಡಿದ್ವಿ. ಮತ್ತು ಬೇರೇನೋ ವರದಕ್ಷಿಣೆ ಪಿಡುಗು, ಆ ಸಂದರ್ಭದಲ್ಲಿ ವರದಕ್ಷಿಣೆ ಪಿಡುಗುದ ಬಗ್ಗೆನೂ ಒಂದಿಷ್ಟಿತ್ತು. ಸ್ವಲ್ಪ ಮಹಿಳಾ ಸ್ವಾಭಿಮಾನ, ಸ್ವಾತಂತ್ರ್ಯ ಇದ್ರ ಬಗ್ಗೆ. ಹೀಗಾಗಿ ಕರಾಟೆ ಕ್ಲಾಸ್ ಮಾಡಿದ್ವಿ ಫಸ್ಟ್ ಟೈಮ್ ನಾವು. ಅದಕ್ಕೆ ಎಲ್ಲ ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಬೇರೆ ವಿದ್ಯಾರ್ಥಿಗಳೆಲ್ಲ ಎಲ್ಲ ಹುಬ್ಬಳ್ಳಿಯವರು ಏನು ಮಾಡಿದ್ರು ಅಂದರೆ ಕರಾಟೆ ಕ್ಲಾಸ್ ಅಂತ ಇಡೀ ರಾಜ್ಯದಲ್ಲಿ ಸುದ್ದಿ ಆಯಿತು. ಅಂದರೆ ಸಮರ್ ಕ್ಯಾಂಪ್ ಏನೋ ಒಂದು ಆಯೋಜನೆ ಮಾಡ್ತಾಯಿದ್ವಿ. ಸೊ ಯಾಕೆ ಹೆಣ್ಮಕ್ಳು ಕರಾಟೆ ಕಲಿಬಾರ್ದು ಅಂತ ನನಗೆ ಇವತ್ತಿಗೂ ಅನಿಸುತ್ತೆ. ಇವತ್ತಿಗೂ ತರಬೇಕು ಅದನ್ನು. ಸೆಲ್ಫ್ ಡಿಫೆನ್ಸು ಇಷ್ಟು ಅವಶ್ಯಕತೆ ಇದೆ. ನಾವು ಮಾತಾಡ್ತೀವಿ, ಅಂದ್ಕೊಡ್ತೀವಿ. ನಾನು ಭಾಳ ಸಲ ಅಂದ್ಕೊಂಡೆ ಅದರದ್ದೊಂದು ಇದು ಒಂದು ವಿಷಯವನ್ನು ಹೋಗಬೇಕು. ಒಂದು ನನಗೂ ಭಾಳ ಸಂತೋಷ ಆಗಿದೆ, ನೀವು ಹೇಳಿದ್ರಲ್ಲ ಹಾಲಿನ ಕವರಿಂದಾಗಿ. ಪರಿಣಾಮಕಾರಿಯಾಗಿರುವಂಥ ವಿಷಯವನ್ನು, ಸರಿಯಾಗಿರೋ ವಿಷಯ ಜನರ ಮುಂದಿಟ್ಟರೆ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಮುಂದೆ ತೆಗೆದುಕೊಂಡು ಹೋಗ್ತಾರೆ. ಈ ಕರಾಟೆ ವಿಷಯ ಬಂದಾಗ ನನಗೆ ಈಗ ಅನ್ನಿಸ್ತು,
ಬೇಕಾಗಿದೆ. ಅದು ಇವತ್ತಿಗೂ ಅಂದರೆ ಅದು ಕೆಲವೊಂದು ಕಡೆ ಆಗ್ತಾ ಇದೆ ಅನ್ನೋದು ಬಿಟ್ಟರೆ ಎಲ್ಲ ಕಡೆನೂ ಆಗ್ತಿಲ್ಲ. ಅದು ಮಸ್ಟ್ ಆ್ಯಂಡ್ ಶುಡ್ ಆಗಬೇಕು ಹೆಣ್ಮಕ್ಳಿಗೆ. ಅಂದರೆ ಅವರ ಸ್ಕೂಲು ಕಾಲೇಜಿನ ಜೀವನದಲ್ಲೇ ಸೆಲ್ಫ್ ಡಿಫೆನ್ಸ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಕಲಿಸ್ಬೇಕು ಅನ್ನೋದು ನನಗೆ ಯಾವಾಗಲೂ ಅನಿಸುತ್ತೆ. ಕಾನ್ಫಿಡೆನ್ಸು ಬರುತ್ತೆ. ಎಲ್ಲರಿಗೂ ಏನಂತಾರದು ಸಿಚುವೇಶನ್ ಫೇಸ್ ಆಗಿಬಿಡುತ್ತೆ ಅಂತಿಲ್ಲ, ಆದರೆ ಕಾನ್ಫಿಡೆನ್ಸ್ ಬರುತ್ತೆ. ಒಬ್ಬಳೇ ಹೋಗುವಾಗ ಅದು ಕೂಡ ಒಂಥರ ಮುಜುಗರ, ಅದು ಕೂಡ ಏನೂ ಇರೋದಿಲ್ಲ, ಭಯ ಇರೋದಿಲ್ಲ. ನನ್ನನ್ನು ನಾನು ಮಾಡಬಲ್ಲೆ, ಇನ್ನೊಬ್ರಿಗೂ ಏನಾದರೂ ಆದರೆ ಅವ್ರನ್ನೂ ಉಳಿಸ್ಬಲ್ಲೆ ಅನ್ನೋವಂಥ ಒಂದು ಕಾನ್ಫಿಡೆನ್ಸ್ ಇದೆ ಅಲ್ಲ, ಅದು ಮಾಡಬಹುದು, ತರಬೇಕದು. ಮನೆಯ ವಾತಾವರಣ ಹೇಗಿತ್ತು? ಯಾಕಂದರೆ ಅಪ್ಪ ವಾಸ್ ವೆರಿ ಪರ್ಟಿಕ್ಯುಲರ್, ನೀವು ಟೀ ಕುಡಿಯೋಂಗಿಲ್ಲ ಅನ್ನೋದ್ರ ಬಗ್ಗೆನೂ ಒಂದು ಕಟ್ಟುನಿಟ್ಟಿನ ನಿಯಮ ಇತ್ತು. ನಿಮ್ಮ ABVP ಪಾರ್ಟಿಸಿಪೇಷನ್, ರ್ಯಾಲೀಸ್, ಪ್ರತಿಭಟನೆ, ಇದರ ಬಗ್ಗೆ ಮನೆಯಲ್ಲಿ ಏನು ಅಭಿಪ್ರಾಯ ಇತ್ತು? ನನ್ನ ಮನೆಯಲ್ಲಿ ಅಂದರೆ ನನ್ನ ತಂದೆ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ಯಾವಾಗಲೂ ಅಂದರೆ ಸುಧಾರಕರ ಇದರಲ್ಲಿದ್ದವರೇನೇ. ಅಂದರೆ ನನ್ನ ತಂದೆಯ ಸೋದರ ಮಾವ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂಥವ್ರು, ನನ್ನ ಅಜ್ಜಿ ನರಗುಂದದವರು, ಅಂದರೆ ನನ್ನ ತಾಯಿಯ ಅಜ್ಜಿ ಅಂದರೆ ನನ್ನ ಮುತ್ತಜ್ಜಿ ನರಗುಂದದ ಬಾಬಾ ಸಾಹೇಬ್ ಭಾವೆ ಅಂಥೇಳಿ, ನರಗುಂದ ಬಾಬಾ ಸಾಹೇಬ್ ಅಂತಲೇ ಬ್ರಿಟಿಷರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದಂಥವ್ರು. ಸೊ ಅವರ ಮನೆತನದವರು. ಅವ್ರು ನಾವು ಚಿಕ್ಕವರಿದ್ದಾಗೆಲ್ಲ ಕತೆಗಳನ್ನೆಲ್ಲ ಹೇಳೋರು. ಅವರು ಕುದುರೆ ಮೇಲೆಲ್ಲ ಹೋಗಿದ್ರಂತೆ ಅವ್ರು ನಮಗೆ ಹೇಳೋರು. ಅಂದರೆ ನನ್ನ ಅಜ್ಜಿಗೆ 70 ವರ್ಷ ಇದ್ದಾಗ, 70-72 ಒಟ್ಟು ಅಂದರೆ ವಯಸ್ಸಾಗಿತ್ತು, ನನಗೆ ಅಷ್ಟು ನೆನಪಿಲ್ಲ, ನಾನಿನ್ನು ಸಣ್ಣ ವಯಸ್ಸು. ಒಂದು ಸಲ ಯಾರಿಗೂ ಊರಿಂದ ಒಂದು ಮೆಸೇಜ್ ಬರುತ್ತೆ ಅವ್ರಿಗೆ, ಅಲ್ಲಿಂದ ನರಗುಂದದಲ್ಲಿ ಅವ್ರ ರಿಲೇಟಿವ್ಸ್ ಇರ್ತಾರೆ, ತಕ್ಷಣ ಬರಬೇಕು, ಅವ್ರು ಹುಷಾರಿಲ್ಲಂತೆ, ಯಾರೂ ಇಲ್ಲ ಮನೆಯಲ್ಲಿ ಅಂತ. ಹಾಗೆ ನನ್ನ ಮುತ್ತಜ್ಜಿ ಯಾರು ಕರೆದ್ರು ಅವ್ರ ಮನೆಗೆ ತಕ್ಷಣ ಹೋಗಿ ಅವ್ರ ಮನೇಲಿದ್ದು ಸಹಾಯ ಮಾಡಿ ಇರೋ 15 ದಿನ 1 ತಿಂಗಳು ಹಿಂಗಿರೋವಂಥವ್ರು. ಅಷ್ಟೊತ್ತಿಗೆ ಊರು ಬಸ್ ಹೋಗ್ಬಿಟ್ಟಿತ್ತು. ನಮ್ಮದು ಹಳ್ಳಿ ಅಳಗವಾಡಿಯಿಂದ ನರಗುಂದಕ್ಕೆ ಹೋಗಬೇಕು. ಸೊ ನಮ್ಮ ತಂದೆ ಏನಂದ್ರು, ನೋಡಿ ಬೇಕಾದ್ರೆ ನಿಮ್ಗೆ ಸ್ಕೂಟ್ರಲ್ಲಿ ಬಿಡ್ತೀನಿ ಅಂತ. ಅವಾಗಿಂದ ಸ್ಕೂಟರೂ ಹೊಸದೇ. ಹಾಗೆ ಅವಾಗ ನಮ್ಮ ಅಜ್ಜಿ ಅಂದರು, ನೋಡಿ ಹೋಗಬೇಕು, ಹೋಗೋದಂತೂ ಭಾಳ ಮುಖ್ಯ. ನಾನು ಕುದುರೆನೇ ಹತ್ತಿದವಳು, ಕುದುರೆಗಿಂತ ಇನ್ನೇನು, ನಿಮ್ಮ ಸ್ಕೂಟ್ರ್ ಏನು ಸುಲಭ, ಬಿಡಿ ಹೋಗೋಣ ಅಂಥೇಳಿ ಹೋಗಿದ್ರು. ಅದನ್ನು ನಾವು ನೋಡಿದ್ವಿ ಹತ್ತಿರದಿಂದ. ಹೀಗಾಗಿ ನಮ್ಮನೇಲಿ ಯಾವತ್ತೂ ನಮ್ಮ ಅದೃಷ್ಟವಶಾತ್ ವ್ಯತ್ಯಾಸ ಯಾವತ್ತೂ ಮಾಡಲಿಲ್ಲ. ನನ್ನ ಅಣ್ಣನಿಗೂ, ನಮಗೂ, ನನ್ನ ಅಕ್ಕನಿಗೂ, ತಂಗಿಗೂ, ಹೆಣ್ಮಕ್ಳು ಗಂಡ್ಮಕ್ಳು ಅಂತೆಲ್ಲ ಯಾವತ್ತೂ ಇಲ್ಲ. ನಮಗದೆಲ್ಲ ಆ ವಿಷಯಗಳು ನಂತರ ಹೀಗೂ ಇರುತ್ತೆ ಅಂತ ನನಗೆ ಗೊತ್ತಾಗಿದ್ದು ABVPಯಿಂದ ಹೊರಗಡೆ ಬಂದಾಗ. ಅಲ್ಲಿವರೆಗೆ ಇಲ್ಲ, ನಮ್ಮ ಕುಟುಂಬದಲ್ಲಿ ಇಲ್ಲ. ಅದು ಒಂದು ಅದೃಷ್ಟ. ಮತ್ತು ಎಲ್ಲರೂ ಓದಬೇಕು, ಶಿಕ್ಷಣ ಪಡಿಬೇಕು, ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅನ್ನೋದು ಒತ್ತಾಸೆ ನಮ್ಮ ತಾಯಿ ಕಡೆಯಿಂದನೂ ಇತ್ತು, ನಮ್ಮ ತಂದೆ ಕಡೆಯಿಂದನೂ ಇತ್ತು. ತೇಜಸ್ವಿನಿ ಅವ್ರು ಏನು ಅಂದ್ಕೋತಾ ಇದ್ರು ಬಾಲ್ಯದಲ್ಲಿ ಮತ್ತು ಕಾಲೇಜಿನ ಜೀವನದಲ್ಲಿ? ಏನಿತ್ತು ಥಾಟು? ಎಜುಕೇಟೆಡ್ ಆಗಬೇಕು, ನಾನು ಒಂದು ಒಳ್ಳೆ ಕೆಲಸಕ್ಕೆ ಸೇರಬೇಕು ಅಂತಾನ, ಅಥವಾ ಸಮಾಜ ಸೇವೆಗೆ ಹೋಗಬೇಕು, ಅಥವಾ ರೆವಲ್ಯೂಷನರಿ ಹೆಜ್ಜೆಗಳನ್ನ ಇಡಬೇಕು ಅಂತಾನೆ? ಯಾಕಂದರೆ ABVP ಸೇರಿದ ನಂತರ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾ ಇದ್ರಿ, ರ್ಯಾಲೀಸನ್ನು ನಡೆಸ್ತಾ ಇದ್ರಿ. ನಿಮ್ಮ ಫೋಕಸ್ ಯಾವ ಕಡೆ ಇತ್ತು? ನನಗೆ ಪ್ರಾರಂಭದ ನನ್ನ ಸ್ಕೂಲ್ ದಿನ, ನೀವು ಈ ಪ್ರಶ್ನೆ ಕೇಳಿದ ಮೇಲೆ ಯೋಚನೆ ಮಾಡ್ತಾ ಇದ್ದೀನಿ. ಸ್ಕೂಲ್ ದಿನದಲ್ಲಿ ಸ್ವಲ್ಪ ಗಣಿತ, ಸೈನ್ಸ್ ನನಗೆ ಇಂಟ್ರೆಸ್ಟ್ ಜಾಸ್ತಿ. ಹೀಗಾಗಿ ಶಿಕ್ಷಣದಲ್ಲಿ ನನಗೆ ಏವಿಯೇಷನ್ನು, ವೈಮಾನಿಕ ಕ್ಷೇತ್ರ, ಇದಕ್ಕೆಲ್ಲ ಹೋಗಬೇಕು ಅನ್ನೋದು ಇತ್ತು. ಏರ್ಕ್ರಾಫ್ಟ್ ಡಿಸೈನಿಂಗು, ಈ ಥರದ್ದೆಲ್ಲ ಸ್ವಲ್ಪ ತಲೆಯಲ್ಲಿತ್ತು, ಸ್ಪೇಸು ಅಂತೆಲ್ಲ. ಈ ರೆವಲ್ಯೂಷನರಿ ಥಿಂಗ್ಸ್ ಇವೆಲ್ಲ ಬಂದಿದ್ದು PUC ನಂತರ. ಒಂದು 3-4 ತಿಂಗಳು ಸಮಯ ಇತ್ತು PUC. ನನಗೆ ಇಂಜಿನಿಯರಿಂಗ್ ಮಾಡಬೇಕಂತ ಇತ್ತು. ಹೀಗಾಗಿ ನಾನು, ನಮ್ಮ ತಂದೆಗೆ ಸ್ವಲ್ಪ ಡಾಕ್ಟರ್ ಆಗಲಿ ಅಂತಿತ್ತು ಮನಸ್ಸಲ್ಲಿ, ಬಟ್ ನಾನು ಬಯಾಲಜಿನೇ ತೊಗೊಳ್ಳಿಲ್ಲ. ಇನ್ನು ಮತ್ತು ಆಮೇಲೆ ಒತ್ತಾಯ ಮಾಡ್ಬೋದು ಅಂತ. ಹೀಗಾಗಿ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿದ್ದೆ. ಇಂಜಿನಿಯರಿಂಗ್ ಹೋಗೋದಕ್ಕೆ CET ಪರೀಕ್ಷೆ ಆದಮೇಲೆ ಒಂದು 3 ತಿಂಗಳು ಟೈಮ್ ಇತ್ತು, ಏನು ಮಾಡೋಕ್ಕೇನು ಇರಲಿಲ್ಲ. ಸೊ ಆವಾಗ ನಾನೊಂದಿಷ್ಟು ಪುಸ್ತಕ, ಅಜೇಯ, ಅದಮ್ಯ ಅಂತ ರೆವಲ್ಯೂಷನರಿ ಪುಸ್ತಕ ಓದಿದ್ದು. ಆಮೇಲೆ ಅವಾಗನೇ ವೀರ್ ಸಾವರ್ಕರ್ ಅವರ ಜನ್ಮಶತಮಾನೋತ್ಸವ ವರ್ಷ, ಅದು 83. ಸೊ ಅವಾಗ 1-2 ಭಾಷಣ ಕೇಳಿದ್ದೆ ಅವ್ರ ಬಗ್ಗೆ. ಸೊ ಹೀಗಾಗಿ ನನಗೆ ವಿದ್ಯಾರ್ಥಿ ಪರಿಷತ್ ಸೇರಬೇಕು ಅಂತ ಅನ್ನಿಸ್ತು. ಅಸ್ಸಾಂ ಉಳಿಸಿ ಹೋರಾಟ ನಡೀತಾ ಇತ್ತು. ಅವಾಗ ಅನಂತಕುಮಾರ್ ಅವರ ಭಾಷಣನೂ ಕೇಳಿದ್ದೆ. ಅಂದರೆ ನನ್ನ ಅಣ್ಣ ಕಲಬುರಗಿಯಲ್ಲಿದ್ದರು, ಅವರು ನಾನು ಅಸ್ಸಾಮಿಗೆ ಹೋಗಬೇಕು ಅಂತ ಒಂದು ಪತ್ರ ಬರೆದಿದ್ರು. ನಮ್ಮ ತಾಯಿ, ಏನಿದು ಅಸ್ಸಾಂ, ಅವನು ಯಾಕಲ್ಲಿ ಹೋಗ್ತಾ ಇದ್ದಾನೆ ನೋಡು ಅಂತ. ನಾನೇ ಸಾಮಾನ್ಯನವರು ಹೋದ್ಮೇಲೆ ನಾನೇ ಉತ್ತರ ತಾಯಿ ಬರೀತಾರೆ, ಅದಕ್ಕೇನಿಲ್ಲ. ಆದರೆ ಅವರು ನನಗೆ ಹೇಳೋರು, ನಾನು ಉತ್ತರ ಬರಿತಾ ಇದ್ದೆ ಪತ್ರಕ್ಕೆ ನಮ್ಮ ಅಣ್ಣನಿಗೆ. ಸೊ ರೆಗ್ಯುಲರ್ ಪ್ರತಿ ತಿಂಗಳು 1-2 ಪತ್ರ ಬರ್ತಿತ್ತು ನಮ್ಮ ಅಣ್ಣಂದು. ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದಾನೆ ಅಂದರು. ನನಗೂ ಗೊತ್ತಿರಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಕಾಲೇಜಲ್ಲಿ ಒಂದು ಪ್ಯಾಂಪ್ಲೆಟ್ ಬಂದಿತ್ತು, ಅಸ್ಸಾಂ ಉಳಿಸಿ ಹೋರಾಟದ ಬಗ್ಗೆ ವಿದ್ಯಾರ್ಥಿ ಪರಿಷತ್ತಿನವರ ಅದ್ರ ಬಗ್ಗೆ ಭಾಷಣ ಇದೆ ಅಂತ.
ಅದಕ್ಕೆ ನಾನಂದೆ ನಮ್ಮ ತಾಯಿಗೆ ನೀನು ಬಾ ಹಿಂಗೊಂದು ಭಾಷಣ ಇದೆ ಅಂತ ಕೇಳೋಣ ಅಂತ ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಅನಂತಕುಮಾರ್ ಅವರದೇ ಭಾಷಣ ಇತ್ತು. ನಾವು ಹಿಂದಿನ ಸಾಲಲ್ಲಿ ದೊಡ್ಡ ಹಾಲ್ ಅದು, ಹಿಂದಿನ ಸಾಲಿನಲ್ಲಿ ಕೂತ್ಕೊಂಡು ಕೇಳಿ ಮನೆಗೆ ಬಂದೆ. ಮುಖಾಮುಖಿ ಅನಂತಕುಮಾರ್ ಅವ್ರು ನೋಡಿದ್ದು ಅದೇ ಮೊದಲ ಅಥವಾ ಭೇಟಿ? ಇಲ್ಲ, ದೂರದಿಂದ. ಅಂದರೆ ನನಗೇನು ಅವರಷ್ಟು ಯಾರು ನನಗಷ್ಟು ಹೆಸರು ಅವಾಗ ಇದಿರಲಿಲ್ಲ, ಅಂದರೆ ಕೇಳಿದ್ದೆ ದೂರದಿಂದ ಒಂದು 400-500 ಜನ ಇದ್ರೇನು ಹಾಲಲ್ಲಿ. ಆದರೆ ಎಷ್ಟು ಪರಿಣಾಮಕಾರಿ ಅಂತಂದರೆ ನಮ್ಮ ತಾಯಿ ಅಲ್ಲಿ ತನಕ ಅಲ್ಲಿ ಯಾಕೆ ಹೋಗ್ತಾರೆ, ಯಾಕೆ ಏನು ಇಲ್ಲ ಅನ್ನೋಕ್ಕೂ ಆಗಲ್ಲ. ಈಗೆಲ್ಲ ತಂದೆ ತಾಯಿಗಳಿಗೆ ಅಷ್ಟು ಸುಲಭ ಅಲ್ಲ ಮಕ್ಕಳಿಗಿಲ್ಲ ಅನ್ನೋದು. ಆದರೆ ಹೇಗೆ ಏನೂ ಗೊತ್ತಿಲ್ಲ, ಅಲ್ಲಿ ಹೋಗಿ ಏನಾಗುತ್ತೆ ಏನು ಅನ್ನೋದಿತ್ತು. ಸೊ ಭಾಷಣ ಕೇಳಿದ್ಮೇಲೆ ಮನೆಗೆ ಬಂದೆ. ನನಗಂತೂ ಕನ್ವಿನ್ಸ್ ಆಗಿತ್ತು ಹೋಗಬೇಕು ಅನ್ನೋದು. ನಮ್ಮ ತಾಯಿ ಕೇಳಿದೆ ಏನು ಬರೀಲಿ ಅಂತ. ಪರವಾಗಿಲ್ಲ ಹೋಗ್ಬಾ ಜೋಪಾನ ಅಂತ ಹೇಳು ಅಂತ ನಮ್ಮ ತಾಯಿ ಹೇಳಿದರು. ಅದು ದಟ್ ವಾಸ್ ಅನಂತಕುಮಾರ್ ಅವರು ಯಾವುದೇ ವಿಷಯದ ಬಗ್ಗೆ ಯಾರಾದರೂ ಒಂದು ಸಲ ಅವ್ರ ಭಾಷಣದಿಂದ ಇರ್ಬೋದು ಅಥವಾ ಎದುರುಗಡೆ ಇದ್ದದ್ದು ಕನ್ವಿನ್ಸಿಂಗ್ ಕೆಪಾಸಿಟಿ ಭಾಳ ಚೆನ್ನಾಗಿರ್ತಿತ್ತು. ಇದಂತೂ ದೊಡ್ಡ ಗುಂಪಿನಲ್ಲಿ ನಾವು ಯಾರೋ ಗೊತ್ತಿಲ್ಲ ಹಿಂದೆ ಕೇಳ್ಕೊಂಡು ಬಂದವರು. ಅವಾಗ ನಾನು ಮೊದಲ ಬಾರಿಗೆ ಅವ್ರ ಭಾಷಣ ಕೇಳಿದ್ದು. ನಂತರ ABVPಯಲ್ಲಿರೋ ನಾನು ABVP ಸೇರಿದಾಗ ಅವಾಗಲೇ ಅವರು ರಾಜ್ಯ ಕಾರ್ಯದರ್ಶಿ ಆಗಿದ್ದರು. ಹೀಗಾಗಿ ನಮಗೇನು ಭಾಳ ನೇರವಾಗಿ ಅಂಥದ್ದೇನು ಹೆಚ್ಚು ಸಂಪರ್ಕ ಬರೋದು ಕಡಿಮೆ. ಯಾವುದಾದ್ರೂ ಹುಬ್ಬಳ್ಳಿಗೆ ಅವರು ಬಂದಾಗ ಹಾಗೆ ಪರಿಚಯ ಅಷ್ಟೇ. ಮುಖಾಮುಖಿ ಹಿಂಗೆ ಪರಿಚಯ ಆಗುವ ಭೇಟಿ ಯಾವಾಗಾಗಿತ್ತು ಅನಂತಕುಮಾರ್ ಅವ್ರ ಜೊತೆ? ಅದೇ 83 ನಾನು ವಿದ್ಯಾರ್ಥಿ ಪರಿಷತ್ ಸೇರಿದ ಮೇಲೇನೋ ಒಂದು ಸಲ ಏನು ಅಭ್ಯಾಸ ವರ್ಗ ಇದ್ದಾಗ ಅವಾಗೂ ನೋಡಿದ್ದೆ. ನನಗೇನಂತಂದರೆ ಅಷ್ಟು ಗೊತ್ತಿರಲಿಲ್ಲಲ್ಲ ABVP ಬಗ್ಗೆ ಎಲ್ಲ. ಆವಾಗ ಸೈಕಲ್ ಮೇಲಿಂದ ಹೋಗ್ತಾಯಿದ್ರು. ನನ್ನ ಸ್ನೇಹಿತ ಹೇಳಿದರು, ಇವರೇ ರಾಜ್ಯ ಕಾರ್ಯದರ್ಶಿಯವರು ಅನಂತಕುಮಾರ್ ಅಂತ. ಅವಳು ರೈಲ್ವೆ ಕಾಲನಿ ಅವಳು. ಅನಂತಕುಮಾರ್ ಅವರು ಅವ್ರ ತಂದೆ ರೈಲ್ವೆಯಲ್ಲಿದ್ದರು, ರೈಲ್ವೆ ಕಾಲನಿಯಲ್ಲಿದ್ದರು. ರೈಲ್ವೆ ಆಂಟಿ ಅಂತ ಇದ್ರು ನಮ್ಮ ಅತ್ತೆಯವ್ರಿಗೆ. ಆಂಟಿ ಮಗ ನೋಡು ಸ್ಟೇಟ್ ಸೆಕ್ರೆಟ್ರಿ ಅಂತೆ ಅಂತ. ಸ್ಟೇಟ್ ಸೆಕ್ರೆಟ್ರಿ ಒಂದು ಸೈಕಲ್ ಮೇಲೆ ಹೋಗ್ತಾ ಇದ್ದಾನಲ್ಲ ಅಂತ ನಾನು ಅವಳಿಗಂದೆ. ಅಂದರೆ ನಾವು ಸ್ಟೇಟ್ ಸೆಕ್ರೆಟ್ರಿ ಅಂದರೆ ಏನೋ ಕಾರ್ಗಿರ ದೊಡ್ಡ ದೊಡ್ಡ ಕಾರ್ಗಳು ಅಂತ ಅಂದ್ಕೊಂಡಿದ್ದೆ. ಅಲ್ಲೇನೋ ನೋಡಿದರೆ ಎಲ್ಲರೂ ಕೆಳಗೆ ಕೂತಿದ್ದಾರೆ, ಕುರ್ಚಿ ಸಹ ಇರಲಿಲ್ಲ. ಆ ಅಭ್ಯಾಸ ವರ್ಗದಲ್ಲಿ ಜಮಖಾನೆ ಮೇಲೆ ಕೂತ್ಕೊಳ್ಳೋದು ಸ್ವಲ್ಪ ನನಗೆ ಇದೇನೋ ಅಂತ ಅನಿಸಿತ್ತು. ಆದರೆ ವಿಚಾರಗಳು ಮಾತಾಡೋ ರೀತಿ ಅವೆಲ್ಲ ಭಾಳ ವಿಶಾಲತೆ ನನಗೆ ಇದು ಮಾಡಿದ್ದು. ಹೀಗಾಗಿ ಮೊದಲ ಬಾರಿಗೆ ನಾನು ಇವ್ರು ಅನಂತಕುಮಾರ್ ಅಂತ ನೋಡಿದ್ದು ಸೈಕಲ್ ಮೇಲಿಂದ ಹಿಂಗೆ ಅವ್ರು ಪಾಸ್ ಹೋದರು, ಆಂಟಿ ಮಗ ಅನಂತಕುಮಾರ್ ಅಂತ ಹೇಳಿದ್ದು. ಹಾಗೆ ದೂರಿಂದ ಭಾಷಣಗಳು ಕೇಳ್ತಾ ಇದ್ವಿ. ಯಾವಾಗಾರು ಬಂದು ಬೈಠಕ್ ತೊಗೊಳ್ಳೋರು ಅಷ್ಟೇನೇ. ನಂತರ ನಾನು 3rd ಇಯರ್ ನಂತರ ಸ್ವಲ್ಪ ಕೆಲಸ ಕಡಿಮೆ ಮಾಡಿದೆ. ಯಾಕಂದರೆ ನನ್ನ ಶಿಕ್ಷಣದ ಮೇಲೇನೂ ಸ್ವಲ್ಪ ಅಂದರೆ ಓದಿನ ಒತ್ತಡನೂ ಜಾಸ್ತಿ ಆಗ್ತಿತ್ತು. ಇಂಗ್ಲೀಷ್ ಮೀಡಿಯಮದು, ನಾವೆಲ್ಲ ಕನ್ನಡ ಮೀಡಿಯಮಿಂದ ಓದಿ ಬಂದಿರೋರು. ಹೀಗಾಗಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಇಂಜಿನಿಯರಿಂಗಲ್ಲಿ ಮತ್ತು ಅವಾಗೆಲ್ಲ ಭಾಳ ಕಷ್ಟ ಇತ್ತು. ಇಷ್ಟು ಸುಲಭವಾಗಿ ಈಗೂ ಕಷ್ಟ ಇದೆ, ಬಟ್ ಅವಾಗ ಇನ್ನೂ ಪ್ಲೇಸ್ಮೆಂಟ್ ಆಗೋದು, ಜಾಬ್ ಸಿಗೋದು ಕಷ್ಟನೇ. ಹುಬ್ಬಳ್ಳಿ ಅಂತ ಊರಿಂದ ನಂತರ ಬಂದು ಬೆಂಗಳೂರಿಗೆ ಬಂದು ಇಲ್ಲೇ ನಮಗೆ ಭವಿಷ್ಯ ಬೆಂಗಳೂರಿನಲ್ಲೇ ಇದ್ದದ್ದು. ಏನೂ ಇರಲಿಲ್ಲ ಆವಾಗ, ಕಾಲೇಜ್ ಇತ್ತು ಬಿಟ್ಟರೆ. ಹೀಗಾಗಿ ನಾವು ಸ್ವಲ್ಪ ಓದಿನ ಕಡೆ ನಾನು 3rd ಇಯರ್ ಆದಮೇಲೆ ನಾನು ವಿದ್ಯಾರ್ಥಿ ಪರಿಷತ್ ಕೆಲಸ ಭಾಳ ಕಡಿಮೆ ಮಾಡಿದೆ. ಕರಿಯರ್ ಓರಿಯೆಂಟೆಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಿಮ್ಮದು. ಆದರೆ ಪಾಲಿಟಿಕ್ಸನ್ನೇ ಕರಿಯರ್ ಆಗಿ ತಗೊಂಡ ಅನಂತಕುಮಾರ್, ಹೆಂಗೆ ಫ್ಯಾಮಿಲಿ ಒಪ್ಕೊಂಡಿದ್ದು, ಮದುವೆ ಆಗಿದ್ದು ಹೆಂಗಾಯ್ತದು? ಅನಂತಕುಮಾರ್ ಅವರು ಅದೇ ಅವರು ಒಂಥರ ಮೊದಲಿಂದ ಡಿಸೈಡ್ ಮಾಡಿಬಿಟ್ಟಿದ್ರಂತೆ. ಅಫ್ಕೋರ್ಸ್ ನನಗಿದೆಲ್ಲ ಮದುವೆ ಆದಮೇಲೆ ಏನು ಡಿಸೈಡ್ ಮಾಡಿದ್ರು ಅಂದರೆ ದೇಶಕ್ಕೆ ಅವ್ರು ತಮ್ಮ 16ನೇ ವಯಸ್ಸಿಗೆನೇ ಅವರು PUC ಫಸ್ಟ್ ಇಯರ್ ಕಾಲೇಜಿಗೆ ಸೇರಿದ್ದು ಸೈನ್ಸ್ ಕಾಲೇಜಿಗೆ. ಅವರು ಆವಾಗನೇ ಎಮರ್ಜೆನ್ಸಿ ಅನೌನ್ಸ್ ಆಗುತ್ತೆ 76ನೇ ಇಸ್ವಿ. ಆವಾಗ ಅವರು ವಿದ್ಯಾರ್ಥಿ ಪರಿಷತ್ ಸೇರಿದ್ರು, ಜೈಲಿಗೆ ಹೋದರು. 16ನೇ ವಯಸ್ಸಿನ ಹುಡುಗ ಜೈಲಿಗೆ ಹೋಗಿದ್ದು. PC ಜಾಬಿನ್ ಕಾಲೇಜಿನ ಏನು ಹೋರಾಟಗಾರದ್ದು ಒಂದು ಗ್ರೂಪ್ ಇತ್ತು, ಅದನ್ನು ಲೀಡ್ ಮಾಡಿದ್ದವರು ಫಸ್ಟ್ PUC ಹುಡುಗಾಗಿ. ಆ ಕೆಪಾಸಿಟಿ ಅವ್ರು ಮೊದಲಿಂದ ಇತ್ತು. ಮತ್ತು ಒಂದೇನಂದ್ರೆ ನಮ್ಮ ಅತ್ತೆಯವರು ಅದನ್ನು ಗುರುತಿಸಿದ್ರು. ಉಳಿದವರೆಲ್ಲ ಹೇಳ್ತಾ ಇದ್ರಂತ, ಏನು ಕಾಲೇಜ್ಗೆ ಹೋಗೋ ಹುಡುಗನ ಹೋರಾಟ ಕಳಿಸಿದ್ದೀರಾ ಅನ್ನೋದು. ಆದರೆ ಇಲ್ಲ, ನೀವು ನೋಡಿ ನನ್ನ ಮಗ ದೇಶಕ್ಕೆ ಮಾಡ್ತಾನೆ. ಇಂಥವ್ರು ಇರೋದಿಲ್ಲ, ಎಲ್ಲರೂ ಕಾಲೇಜು ಓದಿ ಕೆಲಸಕ್ಕೆ ಸೇರ್ತಾರೆ, ಆದರೆ ಅವನಲ್ಲಿ ವಿಶೇಷ ಗುಣಗಳಿದೆ ಅಂತ. ಆ ಗುಣಗಳು ಚಿಕ್ಕ ವಯಸ್ಸಿಂದನೇ ಇತ್ತು ಅಂತ ನಮ್ಮ ಅತ್ತೆಯವರು ಹೇಳ್ತಾಯಿದ್ರು. ನಂತರ ನಾವು ಅನಂತಕುಮಾರ್ ಅವ್ರ ಬಗ್ಗೆ ಈಗ ವಿವರ ಪುಸ್ತಕವನ್ನು ಮಾಡ್ತಿದ್ದಾಗ ಅವರ ಶಿಕ್ಷಕ ಟೀಚರ್ ಇರ್ಬೋದು, ರಿಲೇಟಿವ್ಸ್ ಎಲ್ಲ ಭೇಟಿಯಾದಾಗ ಹಿ ವಾಸ್ ಡಿಫ್ರೆಂಟ್ ಅನ್ನೋದು ಅದು ಗೊತ್ತಾಗೋದು. ಅವರ ಸ್ನೇಹಿತರಿಗಿರ್ಬೋದು, ಅವ್ರ ತಾಯಿಯವ್ರಿಗೂ ಇರ್ಬೋದು. ಹೀಗಾಗಿ ಅವ್ರು ಅವಾಗಿಂದನೇ ಕಾಲೇಜಿಗೆ ಹೋಗಿದ್ದಕ್ಕಿಂತ ಅವಾಗಿದ್ದನೇ ವಿದ್ಯಾರ್ಥಿ ಪರಿಷತ್ ಕೆಲಸ ಮಾಡ್ಕೊಂಡು ಬಂದಿರೋರು. ಅವರ 20ನೇ ವಯಸ್ಸಿಗೆ ಸ್ಟೇಟ್ ಸೆಕ್ರೆಟ್ರಿ ಆದರು. ನಂತರ ಸ್ಟೇಟ್ ಆರ್ಗನೈಸಿಂಗ್ ಸೆಕ್ರೆಟ್ರಿ ಆಗಿ 27ಕ್ಕೆ ಅವರು BJPಗೆ ಬಂದಾಗ ಈ ವಾಸ್ ಸ್ಟೇಟ್ ಜನರಲ್ ಸೆಕ್ರೆಟ್ರಿ ಅಂತಲೇ ಬಂದಿದ್ದು. ಆವಾಗನೇ ನಾವು ಮದುವೆ ಆಗಬೇಕು ಅಂತ ನಿರ್ಣಯ ಮಾಡಿದ್ದು. ಒಂದು ಕಡೆ ನೀವು ಹೇಳಿದಂಗೆ ಮಿಡಲ್ ಕ್ಲಾಸಿಂದ ಬಂದವರು,
ಹಣಕಾಸಿನ ಕಷ್ಟ ಇದೆ ನನಗೆ. ಯಾಕೆ ನಾನು ಬೆಂಗಳೂರಿಗೆ ಸೀಟ್ ಸಿಕ್ಕರೂ ಬರಲಿಲ್ಲ ಅಂತಂದರೆ ಅಣ್ಣ ಹಾಸ್ಟೆಲಲ್ಲಿದ್ದ, ಇಬ್ಬಿಬ್ಬರಿಗೆ ಹಾಸ್ಟೆಲಿನ ಖರ್ಚನ್ನು ನೀಗ್ಸೋಕ್ಕಾಗಲ್ಲ ಅನ್ನೋದು ನಮ್ಗೆ ಗೊತ್ತಿತ್ತು. ಹೀಗಾಗಿ ನಾನು ಹುಬ್ಬಳ್ಳಿಯಲ್ಲೇ ಸೀಟ್ ತೊಗೊಂಡಿದ್ದು. ಯಾಕೆ ಒಂದು ಕಡೆ ಹಣಕಾಸಿನ ದೃಷ್ಟಿಯಿಂದ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ಮನೆಗೂ ಸಪೋರ್ಟ್ ಮಾಡಬೇಕು ಅನ್ನೋದು ಒಂದು. ಇನ್ನೊಂದು ಕಡೆ ನಮ್ಮ ಕರಿಯರ್ ಮಾಡಬೇಕು, ಇಂಜಿನಿಯರಿಂಗಲ್ಲಿ ಏನೋ ಮಾಡಿ ತೋರಿಸ್ಬೇಕು, ಅದು ಇನ್ನೊಂದು ಕಡೆ. ಮೂರನೇ ಕಡೆ ವಿದ್ಯಾರ್ಥಿ ಪರಿಷತ್ತು, ಸಮಾಜ ಒಂದಿಷ್ಟೇನಾದರೂ ದೇಶಕ್ಕೆ ಕೊಡಬೇಕು, ಈ ಥರದ ಬದಲಾವಣೆ ತರಬೇಕು ಅನ್ನೋದೊಂದು. ಹೀಗೆ ಮೂರೋದರ ಮಧ್ಯ ಕಷ್ಟ. ಅಂದರೆ ನನಗೇನು ಹೆಣ್ಮಗಳಾಗಿ ಕಷ್ಟ ಅಂತ ನನಗೆ ಹಂಗೆ ಅನ್ನಿಸ್ಲಿಲ್ಲ, ನಿಜ ಹೇಳಬೇಕು ಅಂದರೆ. ಲಕ್ಕೀಲಿ ನನಗೆ ಆ ಥರದ್ದು ಯಾವತ್ತೂ ಸಮಸ್ಯೆ ಬರಲಿಲ್ಲ. ಆದರೆ ಇವು ಮೂರೂ ಏನು ಸಾಮಾನ್ಯ ಸಂಗತಿಗಳೇನಲ್ಲ, ಬ್ಯಾಲೆನ್ಸ್ ಮಾಡಬೇಕಲ್ಲ. ಅನಂತಕುಮಾರ್ ಅವ್ರ ಜೊತೆಗೆ ಯಾವಾಗ ಒಡನಾಟ ಶುರು ಆದಾಗ ಮತ್ತು ಅವರ ಗೋಲ್ಸ್ಗಳು ಗೊತ್ತಿತ್ತು ಅವ್ರಿಗೆ. ಅಂದರೆ ಹೀಗಾಗಿ ಕೊನೆಗೆ ನಾವಿಬ್ಬರು ಮಾತಾಡಿಕೊಂಡಾಗ, ನೀವು ದೇಶದ ನೋಡ್ಕೊಳ್ಳಿ, ನಾನು ಮನೆ ನೋಡ್ಕೊಳ್ತೀನಿ ಅನ್ನೋ ಥರದ ಮತ್ತು ಕೆಲವೊಂದು ವಿಚಾರಗಳಂದರೆ ನಾನೇನು ಮಾಡಬೇಕು ಅನ್ನೋದನ್ನು ನೀವೇ ನಿಮ್ಮ ಮುಖಾಂತರನೇ ಆಗಲಿ ಅನ್ನೋದೊಂದು ಆ ಥರದ ಒಂದು ಒಡಂಬಡಿಕೆ ನಮ್ಮಿಬ್ಬರದೂ. ಅಂದರೆ ಇವೆಲ್ಲ ಎಷ್ಟು ಅವ್ರು ಅನಂತಕುಮಾರ್ ಅವ್ರು ಭಾಳ ನಾಜೂಕು, ಸಣ್ಣ ಸೂಕ್ಷ್ಮ ಭಾಳ ಅವರು. ಕೆಲವೊಂದು ಅವ್ರು ಮೊದಲೇ ಯಾವಾಗಾದ್ರೂ ಪತ್ರ ಬರೀತಾಯಿದ್ರು ABVPಯಲ್ಲಿದ್ದಾಗ. ಸೊ ನನ್ನ ಡಿಗ್ರಿ ಮುಗಿದ ಮೇಲೇನೂ ಒಂದು ಸಲ ಪತ್ರ ಬಂದಾಗ ನನಗೆ ಯಾಕೋ ಒಕ್ಕಣಿಕೆ ಬೇರೆ ಅನ್ನಿಸ್ತು, ಏನೋ ಶಬ್ದಗಳಲ್ಲಿ ಬೇರೆ ಇರಲಿಲ್ಲ. ಎಲ್ಲಿ ವ್ಯತ್ಯಾಸ? ನಾನು ಹಳೆ ಪತ್ರ ತೆಗೆದೆ, 2-3 ಹಳೆ ಪತ್ರ. ಇದನ್ನು ನೋಡಿದಾಗ ನಿಮ್ಮ ಮನೆ ಅಂತ ಬರೆದಿದ್ರು ಕೆಳಗಡೆ. ಹಳೆಯ ಪತ್ರದಲ್ಲಿ ನಿಮ್ಮ ಮನೆ ಇರಲಿಲ್ಲ, ಬರೀ ಅಂತಿತ್ತು. ನನಗೆ ಇದೇನೋ ಇದೆ ಅಂತ ಅನ್ನಿಸ್ತು. ಬಟ್ ನಾನು ಸುಮ್ಮನಾಗ್ಬಿಟ್ಟೆ, ಯಾಕಂದ್ರೆ ನಂದು ಇನ್ನು ಕೆಲಸ ಸಿಗಬೇಕು. ಈ ಜಸ್ಟ್ ಇಂಜಿನಿಯರಿಂಗ್ ಮುಗಿಸಿದ್ದೆ ಕೆಲಸ. ಅವರಷ್ಟೊತ್ತಿಗೆ ಸ್ಟೇಟ್ ಸೆಕ್ರೆಟರಿ ಆಗಿದ್ದರು, ವಿದ್ಯಾರ್ಥಿ ಪರಿಷತ್ತಿಂದ ಹೊರಗೆ ಬಂದಿದ್ದರು. ಅಂದರೆ ಅವರೊಂದು ಕರಿಯರ್ ಆಗಾಗಲೇ ಗುರುತಿಸ್ಕೊಂಡಿದ್ರು. ನಾನು ಒಂದು ಕೆಲಸ ಹುಡುಕಿ ಏನೋ ಮಾಡಬೇಕಲ್ಲ ಅಂತ ನಾನು ಇದರಲ್ಲಿದ್ದೆ. ಅಂದರೆ ಮನೆಯವರದ್ದು ಪ್ರತಿಕ್ರಿಯೆ ಹೇಗಿತ್ತು ಅವ್ರ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ? ಅವ್ರ ಮನೆಯಲ್ಲಿ ಏನಂತ ಅಂದರೆ ಅನಂತಕುಮಾರ್ ಮಾಡಿದ್ಮೇಲೆ ಅವರೆಲ್ಲ ಯೋಚನೆ ಮಾಡೇನೆ ಹೇಳಿರ್ತಾರೆ ಅಂತ ಅವ್ರ ಮನೇಲಿ ಏನೂ ಇದಿಲ್ಲ. ಒಟ್ಟು ನನಗೆ ಮದುವೆ ಬೇಡ ಅಂದಿದ್ದು ಹುಡುಗ ಮದುವೆ ಆಗ್ತೀನಿ ಅಂತ ಇದ್ದಾರಲ್ಲ ಅಂತ ಅವ್ರ ಮನೇಲಿ ಏನೇನೋ ಇದಾಗಿಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ನಮ್ಮ ತಂದೆಗೆ ಅನಿಸ್ತಿತ್ತು, ಏನೂ ಮಾಡಲ್ಲ ಅಳಿಯ, ಏನು ಮುಂದೆ ಏನು. ಯಾಕಂದರೆ ಅವತ್ತಿನ ದಿನದಲ್ಲಿ ರಾಜ್ಯದಲ್ಲಿ ಒಬ್ಬರೇ BJP ಒಬ್ಬರೇ ಶಾಸಕರು. ಹೌದು, ಪಕ್ಷಕ್ಕೆ 2% ವೋಟ್ ಶೇರ್ ಇತ್ತು ಅವಾಗ, ಅವರು ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಸೇರಿಕೊಂಡ ದಿನ. ಮತ್ತು ಕೇಂದ್ರದಲ್ಲೂ ಅದು ಆ ವರ್ಷ ಅಟಲ್ಜಿ ಅದ್ವಾನಿಜಿಯವರು ಸೋತ ವರ್ಷ ಅದು. ಇನ್ನೊಂದು ಕಡೆ ನಾನು ಇಂಜಿನಿಯರಿಂಗಲ್ಲಿ ಡಿಸ್ಟಿಂಕ್ಷನಲ್ಲಿ ಇಂಜಿನಿಯರಿಂಗು ಪಾಸ್ ಮಾಡಿದ್ದೆ. ಸ್ವಲ್ಪ ಅಂದರೆ ಆವಾಗಿನ ಕಾಲಕ್ಕೆ ಹೆಣ್ಮಕ್ಳು ಇಂಜಿನಿಯರಿಂಗ್ ಮಾಡೋದು ಸ್ವಲ್ಪ ಸಂಖ್ಯೆ ಕಡಿಮೆ ವಿಷಯ. ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ನನಗಿನ್ನೂ ನೆನಪಿದೆ. ಅಂದರೆ ಆ ಘಟನೆ ದಾಖಲೆ ಮಾಡುವಂಥದ್ದು. ನಮ್ಮ ಅತ್ತೆಯವ್ರಿಗೆ ಅದು ಹೇಗೆ ಅನಂತಕುಮಾರ್ ಅವ್ರಿಗೂ ಒಂದು ಅಂದರೆ ಕಮಿಟ್ಮೆಂಟ್ ಆ್ಯಂಡ್ ಒಂದ್ರ ಬಗ್ಗೆ ದೃಢ ವಿಶ್ವಾಸ ಏನಿತ್ತು ಅದು ಅವ್ರಿಗೆ ತುಂಬ. ಎಂಗೇಜ್ಮೆಂಟ್ ನಡೆದು ಸಣ್ಣ ಹಾಲ್ ನಮ್ಮ ಮನೆಯಲ್ಲಿ. ಆವಾಗ ಅವ್ರಿಗೇನು ಅನ್ನಿಸ್ತೇನೋ, ನೀವೇನು ನನ್ನ ಮಗ ಅಂದರೆ ನಿಮಗೆ ಗೊತ್ತಿಲ್ಲ, ಇನ್ನೊಂದು 10 ವರ್ಷಕ್ಕೆ ಗೂಟದ ಕಾರಲ್ಲಿ ಓಡಾಡ್ತಾನೆ ಅಂತಂದ್ರು. ಅವಾಗ ಸ್ಕೂಟ್ರ್ ಇರಲಿಲ್ಲ ಅನಂತಕುಮಾರ್ ಅವ್ರ ಹತ್ರ. ನನಗೂ ನಗು ಬಂತು, ನಗು ಹಂಗಿಲ್ಲಲ್ಲ, ಇನ್ನು ನಾನೇ ನಕ್ರೆ ಎಲ್ಲರಿಗೂ ಸ್ವಲ್ಪ ನಗು ಬಂತು, ಹೇಳೋ ಹಂಗಿಲ್ಲ. ಒಂದು 10 ವರ್ಷದಲ್ಲಿ ಗೂಟದ ಕಾರಲ್ಲಿ ಓಡಾಡ್ತಾನೆ. ಎಲ್ಲರೂ ಸುಮ್ಮನೆ ಕೂತಿದ್ರು. ಅಷ್ಟಕ್ಕೆ ನಿಲ್ಲಿಲ್ಲ ಅವರು. ಬೆಂಗಳೂರಲ್ಲ, ದೆಹಲಿಯಲ್ಲಿ ಗೂಟದ ಕಾರಲ್ಲಿ ಓಡ್ತಾನೆ, ನಿಮಗೆ ಗೊತ್ತಿಲ್ಲ ಅವನ ಇದು ಅನ್ನೋ ಥರ, ನಾನಿರ್ತೀನೋ ಇಲ್ಲೋ ಅಂತ ಇದನ್ನು ಹೇಳಿದ್ದು ನಾವೆಲ್ಲರೂ ಕೇಳಿದ್ವಿ. ನನಗಂತೂ ನಗು ತಡೆಯೋಕ್ಕಾಗಲಿಲ್ಲ. ಎಲ್ಲಿ ಗೂಟದ ಕಾರು, ಎಲ್ಲಿ ಸರ್ಕಾರ ಬರುತ್ತೆ? ನಮ್ಮೊಂದು ವಿರೋಧ ಪಕ್ಷದ ಇದು ಈಗ ಒಬ್ಬರು MLA ಇದ್ದಾಗ ಯಾವ ಸರ್ಕಾರ? ಕೇಂದ್ರದಲ್ಲಿ 2 MP, ರಾಜ್ಯದಲ್ಲಿ 1 MLA. ಏನಪ್ಪ ಅಂದರೆ ಅವ್ರಿಗೆ ಎಷ್ಟು ಪ್ರೀತಿ ಮಗನ ಮೇಲೆ ಅಂತ ಅನಿಸಿತ್ತಷ್ಟೇ. ಇದು 88. 98 ಮೇಯಲ್ಲಿ ಅನಂತಕುಮಾರ್ ಅವರು ರಾಷ್ಟ್ರಪತಿ ಭವನದಿಂದ ಗುಟ್ಟದ ಕಾರಲ್ಲಿ ಬಂದ್ವಿ. ನಾನು ಇದ್ದೆ. 10 ವರ್ಷ. ಅವ್ರು ಇರಲಿಲ್ಲ, ನಮ್ಮ ಅತ್ತೆ ಇರಲಿಲ್ಲ. ಭಾಳ ಪ್ರಬಲ ಇಚ್ಛಾಶಕ್ತಿ ಯಾಕೆಂದ್ರೆ. ಮತ್ತು ಯಾವಾಗಲೂ ಹೇಳೋರು, ನನ್ನ ಮಗ ಮಂತ್ರಿ ಆಗ್ತಾನೆ. ನಮಗೆಲ್ಲ ನಗು, ಸರ್ಕಾರನೇ ಬಂದಿಲ್ಲ, ಇವ್ರು ಯಾವ ಮಂತ್ರಿ ಆಗ್ತಾರೆ, ಸ್ಕೂಟ್ರೇ ಇಲ್ಲ, ಕಾರ್ ಎಲ್ಲಿಂದ ಅಂತ. ಅವರು 2 ರಾತ್ರಿ 1 ಊರಲ್ಲಿಲ್ಲ ಕೊನೆ ತನಕ. ಅವರು ನನಗೆ ಗೊತ್ತಿದ್ದಂಗೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಆದಾಗ ಮಾತ್ರ 5 ದಿನ ಅಟ್ ಸ್ಟ್ರೆಚ್ ಡೆಲ್ಲಿಯಲ್ಲಿ ಇದ್ದಿದ್ದು. ನಿರಂತರ ಪ್ರವಾಸ ಮಾಡಿದ್ದು ಅವ್ರ ಜೀವನದಲ್ಲಿ. ಅದು ಅವ್ರು 16ನೇ ವಯಸ್ಸಿಂದ ಸೈಕಲ್ ಮೇಲಿಂದ ಶುರುವಾಗಿದ್ದು, ಕೆಂಪು ಬಸ್ಸು, ಟ್ರೇನು, ನಂತರ ವಿಶೇಷ ವಿಮಾನ, ವಿಶೇಷ ವಿಮಾನ,
ಯಾವುದು ವಾಹನ ಇಸ್ ಇಮ್ಮೆಟೀರಿಯಲ್. ಅದು ಅಂದರೆ ಆ ಥರನೇ ಕೆಲಸ ಮಾಡಿದ್ದು. ಇದೆ ಹೆಣ್ಣುಮಕ್ಕಳ ಪರವಾಗಿ ನಾನು ಇದು ಮಾತನ್ನು ಕೇಳ್ತಾ ಇದ್ದೀನಿ. ಎಷ್ಟೊಂದು ಜನ ಕೆಲಸ ಮಾಡಬೇಕು ಅನ್ನೋ ತುಡಿತಾ ಇರುತ್ತೆ, ಆದರೆ ರೆಸ್ಪಾನ್ಸಿಬಿಲಿಟೀಸು ಇರುತ್ತೆ. ಹೌ ಡಿಫಿಕಲ್ಟ್ ಆ ಸಿಚುವೇಶನ್ನಲ್ಲಿ ನಿರ್ಧಾರ ತಗೊಳ್ಳೋದು ಕಷ್ಟ ಅನ್ನಿಸ್ತಾ ನಿಮಗೆ? ಅಥವಾ ನಾನು ಇವಾಗ ನಿಲ್ಲಿಸಿದ್ರು ಮುಂದಕ್ಕೆ ನಾನು ಕಂಟಿನ್ಯೂ ಮಾಡಬಹುದು ಅನ್ನೋದು? ಹಾಂ, ಆ ಒಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ಒಂದು ಮುಂದಕ್ಕೆ ಕಂಟಿನ್ಯೂ ಮಾಡಬಹುದು ಅನ್ನೋವಂಥ ಒಂದು ವಾತಾವರಣ ಇತ್ತು. ಅನಂತ್ ಕುಮಾರ್ ಅವರು ಅಂದರೆ ಅಷ್ಟೊತ್ತಿಗಾಗಲೇ ಅವರು MP ಇದ್ದರು, ಅಂದರೆ ಆ ಫ್ರೀಡಮ್ ಇತ್ತು. ಮತ್ತು ನಾನು ಹೋಗ್ಬೋದು, ಅಂದರೆ ಪ್ರೈವೇಟ್ ಸೆಕ್ಟ್ರೇ ಅಲ್ಲ, ಯುದ್ಧ ವಿಮಾನ ಮಾಡೋಕ್ಕೇನು ಅವಕಾಶ ಇರಲಿಲ್ಲ, ಅದು ಮಾತ್ರ ಗೊತ್ತಿತ್ತು ನನಗೆ. ಯಾಕಂದರೆ ಅದು ಪ್ರೈವೇಟಲ್ಲಿ ಸಿಗೋಕ್ಕಾಗೋದೇ ಇಲ್ಲ. ಆದರೆ ಇನ್ನೊಂದು ಕಡೆ ಅನ್ನಿಸ್ತು, ನನ್ನದೇ ಅಲ್ಲಿ ನಾನಿಲ್ಲಾಂದರೂ ಆ ಜಾಗದಲ್ಲಿ ಇನ್ನೂ ಯಾರೋ ಬಂದು ಮಾಡ್ತಾರೆ. ನಾನೇನು ಅಂದರೆ ನನ್ನ ಮೇಲೆ ಡಿಪೆಂಡೆಂಟ್ ಆಗಿ ನನ್ನ ಕಂಪ್ನಿಯಲ್ಲಿಲ್ಲ, ಆದರೆ ಇಲ್ಲಿ ನನ್ನ ಮೇಲೆ ಡಿಪೆಂಡೆಂಟ್. ನಾನು ಬರೆದಿದ್ರೆ ನನ್ನ ಮಕ್ಕಳಿಗೆ ತೊಂದರೆ ಆಗುತ್ತೆ, ಅನಂತಕುಮಾರ್ ಅವ್ರಿಗೂ ತೊಂದರೆ ಆಗುತ್ತೆ. ಅಲ್ಲಿ ಬರುವಂಥವ್ರು ಅಂದರೆ ಮನೆಯಾಗಿ ಅವಳೆಲ್ಲ ಸಣ್ಣ ಮನೆಯಲ್ಲಿದ್ವಿ, ಅವರೂ ಭಾಳ ಒತ್ತಡ ಆಯಿತು ಕೆಲಸದ್ದು. ಹೀಗಾಗಿ ನನಗನ್ನಿಸ್ತು ಅವಾಗ, ಅಂದರೆ ಒಂದು ವಯಸ್ಸು ಸಣ್ಣದು, ಅಯ್ಯೋ ಬಿಡಬೇಕಾಯ್ತಲ್ಲ ಅಂತ ಅನ್ನಿಸ್ತು ಅವಾಗ. ಆದರೆ ಆಮೇಲೆ ಇಫ್ ಐ ಲುಕ್ ಬ್ಯಾಕ್, ಇವತ್ತು ನನಗನ್ಸುತ್ತೆ ನಾನು ಖಂಡಿತ ಏನೋ ಬೇಜಾರು ಮಾಡ್ಕೊಳ್ಳೇಬಾರ್ದು ಅಂತ. ನಾನು ಇವತ್ತು ಯಾರು ಬಿಡಬೇಕು ಅಂತನ್ನೋರು ತನ್ನಿಂದ ಏನಾದರೂ ಇನ್ನೂ ದೊಡ್ಡದು ಮಾಡೋಕ್ಕಾಗತ್ತೆ ಅಂತಂದಾಗ ದಾರಿ ನಾವು ಹುಡ್ಕೊಂಡು ಹೋದಾಗ ದಾರಿ ಸಿಗುತ್ತೆ. ಬೇರೆ ಬೇರೆ ಸಂದರ್ಭದಲ್ಲಿ ಇವೆಲ್ಲ ಬೇರೆ ಬೇರೆ ನಮ್ಮ ಜೀವನದ ಏನಂತಾರೆ ಕ್ರಾಸ್ ರೋಡ್ಸಲ್ಲಿ ಎವ್ರಿ ಡಿಸಿಷನ್ ಇಸ್ ಅ ರೈಟ್ ಡಿಸಿಷನ್. ಹೌ ಯು ವಾಕ್ ಈಸ್ ಇಂಪಾರ್ಟೆಂಟ್. ಎವ್ರಿ ರೋಡ್ ಈಸ್ ಅ ಗುಡ್ ರೋಡ್. ಎಲ್ಲವೂ ಒಂದು ಕಡೆ ತೊಗೊಂಡೇ ಹೋಗುತ್ತೆ ನಮ್ಮನ್ನು. ನಾವು ಹೇಗೆ ಇರ್ತೀವಿ ಮತ್ತು ಹೇಗೆ ನಡಿತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಬಿಟ್ಟ ಮೇಲೆ ನಾನೇನು ಸುಮ್ಮನೆ ಮನೇಲಿ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳಿಲ್ಲ. ಅದರ ಚೇತನ ಶುರು ಮಾಡಿದ್ವಿ. ಇವತ್ತು ನನ್ನ ಕಲೀಗ್ಸ್ ನಾನು ಇದ್ದಾರೆ, ಅವ್ರು ಕೆಲವೊಬ್ರು ಹೇಳ್ತಾರೆ, ನೀನು ಬಿಟ್ಟು ಹೋಗಿದ್ದು ಒಳ್ಳೇದಾಯಿತು, ಎಷ್ಟೊಂದು ಮಾಡ್ತಾ ಇದೀಯಾ, ನಮಗೆ ನಾವಿನ್ನೂ ಅದನ್ನೇ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಇಲ್ಲ, ಅಫ್ಕೋರ್ಸ್ ಅವ್ರದ್ದು ಪ್ರತಿಯೊಬ್ಬರದ್ದು ಅವ್ರವ್ರ ಫೀಲ್ಡಲ್ಲಿ ಕಾಂಟ್ರಿಬ್ಯೂಷನ್ ಇದೆ. ನಾವೇನು ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ನೀವೇನು ನಿರ್ಣಯ ತೊಗೊಳ್ತೀರಿ ಮತ್ತು ಹೇಗಿರ್ತೀರಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅನಂತಕುಮಾರ್ ಅವರು ಹೋದ ಮೇಲೆ ಭಾಳ ಜನ ಯಾಕೆ ಅದನ್ನು ಚಿಂತನೆ ಮಾಡಬೇಕು, ಅವ್ರು ಹೋದ ದಿನವೇ ಇವತ್ತು ಅಡುಗೆ ಕೊಡಬೇಕಾ, ಅಡುಗೆ ಮಾಡಬೇಕೋ ಬೇಡೋ ಅಂಥ ನಿರ್ಣಯದಿಂದ ಹಿಡ್ಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತೆ ಈ ಥರದ ನಿರ್ಣಯಗಳು. ಒಂದು ತಗೊಳ್ಬೇಕು ಮತ್ತು ತಾನು ತೊಗೊಂಡಿರೋ ನಿರ್ಣಯ ಅದು ಸರಿಯಾಗಿದ್ದೆ ಅದನ್ನು ಸರಿ ಮಾಡಬೇಕು, ನಾವೇ ಮಾಡಬೇಕು. ಬೇರೆ ಯಾರೂ ನಿಮ್ಮ ನಿರ್ಣಯವನ್ನು ಸರಿ ಮಾಡಲ್ಲ. ನಮ್ಮ ನಿರ್ಣಯ ಜನರಲಿ ಯೋಚನೆ ಮಾಡಿ ತೊಗೊಂಡಿರ್ತೀವಿ, ಆದರೂ ಅದನ್ನು ಸರಿಯಾಗೋ ರೀತಿಯಲ್ಲಿ ಪರಿಶ್ರಮನೂ ಪಡಬೇಕಾಗತ್ತೆ. ಪರಿಶ್ರಮ ಇಲ್ಲದೆ ಯಾವುದೇ ಸರಿ ಆಗಲ್ಲ, ಯಾವ ನಿರ್ಣಯಗಳು ಸರಿ ಆಗಲ್ಲ. ನೀವೇ ಹೇಳ್ತಾ ಇದ್ರಿ ಅಂದರೆ ಫಿನಾನ್ಷಿಯಲಿ ಅಷ್ಟೇನು ಗಟ್ಟಿ ಇರಲಿಲ್ಲ ಅಂತ. ಅದರ ಜೊತೆಗೆ ಹಿಂಗಿದ್ದೊಂದು ಆಲೋಚನೆ, ಮಕ್ಕಳಿಗೆ ಊಟ ಕೊಡಬೇಕು, ಹೊಲಿಗೆ ಹೊಲಿಯೋದನ್ನು ಕಲಿಸ್ಬೇಕು, ಕಂಪ್ಯೂಟರ್ ಹೇಳ್ಕೊಡ್ಬೇಕು. ಮಾಡಿದ್ವಿ, ಶಾಲೆಗಳ ಸರ್ವೆ ಮಾಡಿದ್ವಿ. 102 ಶಾಲೆಯನ್ನು ನಾವು ಕಂಪ್ಲೀಟ್ಲಿ ವಾಲಂಟಿಯರ್ಸೇ, ಬಸ್ಸು ಆಟೋದಲ್ಲೇ ಹೋಗಿದ್ದು. ಇನ್ನು ಯಾರು ಅವಾಗಿಲ್ಲ, 2 ವೀಲರು, ನಾವು ಕೆಲವೊಬ್ಬರ ಹತ್ರ ಸ್ಕೂಟ್ರ್ ಇಟ್ಟಿರೋದು. ಶಾಲೆಗಳಿಗೆ ಹೋಗಿ ಶೌಚಾಲಯ ಇದೆಯಾ, ಏನಿದೆ, ಮಕ್ಕಳ ಹಿನ್ನೆಲೆ ಏನು, ನೋಟ್ಬುಕ್ ತೊಗೊಂಡು ಬರ್ತಾರಾ, ಬ್ಯಾಗ್ಗಳಿದೆಯಾ, ಈ ಊಟದ ಬಗ್ಗೆ ಏನು, ಈ ಥರದ್ದೆಲ್ಲ ನೋಡಿದಾಗ ಇದು ಒಂದು ಶಾಲೆ, ಸುಲ್ತಾನ್ಪೇಟೆ ಒಂದು ಶಾಲೆಯಲ್ಲಿ ಎದುರುಗಡೆ ಇರುವಂಥ ಒಂದು ಸಿಲ್ಕ್ ಅಂಗಡಿ, ರಾಮಾನುಜಮ್ ಅಂತ ಇದ್ದಾರೆ, ಅವರು ವಯಸ್ಸಾಗಿದೆ ಈಗ ಅವ್ರದ್ದು. ಅವ್ರ ಮನೆಯವರು ಇಬ್ಬರು ಮಧ್ಯಾಹ್ನ ಅಡುಗೆಯವ್ರನ್ನೂ ಕರ್ಕೊಂಡು ಬಂದು ಅಲ್ಲಿ ಕೂತು ಅಡುಗೆ ಮಾಡೋರು, ಅವರೇ ಸಾಮಾನು ತೊಗೊಂಡು ಬಂದು. ಅದನ್ನು ನಾವು ಹತ್ತಿರದಿಂದ ನೋಡಿದ್ವಿ. ಈ ಥರನೂ ಜನ ಇದ್ದಾರೆ. ಪ್ರತಿದಿನ ಬಂದು ಏನು ಅವಶ್ಯಕತೆ ಇತ್ತು, 150 ಮಕ್ಕಳಿಗೆ ಅಲ್ಲಿ ಅಡುಗೆ ಮಾಡಿ ಬಡಿಸಿ ಹೋಗೋರು. ಒಬ್ಬರು ಅಡುಗೆ ಒಂದು 150 ಜನಕ್ಕಾಗಲ್ಲ. ಹಿಂಗಾಗಿ ಅವರ ಗಂಡ ಯಾರೋ ರೇಷ್ಮೆ ಸೀರೆ ಅಂಗಡಿಯ ಮಾಲಕರು, ಅವರ ಹೆಂಡತಿ ಮತ್ತು ಅವರ ಅಡುಗೆಯವರು ಅಲ್ಲಿ ಪ್ರತಿದಿನ ಅಡುಗೆ ಮಾಡಿ ಬಡಿಸಿ ಮಕ್ಕಳಿಗೆ ಊಟ ಕೊಟ್ಟು ಹೋಗೋರು. ಆ ಶಾಲೆನೂ ನೋಡಿದ್ವಿ. ಶೌಚಾಲಯ ಅಂತೂ ಬಹಳಷ್ಟು ಶಾಲೆಗಳಿಗಿರಲಿಲ್ಲ, ಕಂಪೌಂಡ್ ಇಲ್ಲ, ಭಾಳಷ್ಟು ಸಮಸ್ಯೆಗಳಿದ್ದು. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ಗಳಿಗೆ MP ಫಂಡಿಂದ ಕೆಲಸ ಮಾಡ್ಸೋಕ್ಕೆ ಶುರು ಮಾಡಿದ್ವಿ. ಆದರೆ ಊಟದ ಮಾತ್ರ ಮಾಡೋಕ್ಕಾಗಿರಲಿಲ್ಲ, ಅದೊಂದು ಉಳ್ಕೊಂಡ್ಬಿಟ್ಟಿದ್ದಾಗ ಎಲ್ಲ ಸರ್ಕಾರಿ ಶಾಲೆಗೆ, ಪ್ರೈಮರಿ ಸ್ಕೂಲ್ ಓದ್ತಾ ಇರುವಂಥ ಮಕ್ಕಳಿಗೆ ಊಟ ಕೊಡಬೇಕು ಅಂತ ಯೋಜನೆ ಅನೌನ್ಸ್ ಮಾಡಿದರು. ಕೆಲವೊಬ್ಬರೆಲ್ಲ ಹೇಳಿದ್ರು, ಆಟ ಪಾಠ ಬೇಡ, ಊಟ ಕೊಟ್ಬಿಡಿ ಸಾಕು ಅಂತ. ಆಟ ಪಾಠ ನಾವು ಮಾಡ್ಕೋತೀವಿ, ಊಟ ಕಷ್ಟ. ಕೊನೆಗೆ ಎಲ್ಲ ಪ್ರಾಜೆಕ್ಟು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಒಂದು 2,000 ಮಕ್ಕಳಿಗಾದರೂ ಊಟ ಕೊಡಬೇಕು ಅಂತ ನಿರ್ಣಯ ಮಾಡಿದ್ವಿ. ಆವಾಗ ಅನಂತಕುಮಾರ್ ಅವರು ಅವರ ಅಂದರೆ ಕರಿಯರಿನ ಭಾಳ ಇದರಲ್ಲಿದ್ದರು. ಅಷ್ಟೊತ್ತಿಗೆ ಅವರು ಕೇಂದ್ರ ಮಂತ್ರಿ, ನಗರಾಭಿವೃದ್ಧಿ ಸಚಿವರಾಗಿದ್ದರು 2003. ಅದಕ್ಕಿಂತ ಮೊದಲು ಅವರ ಒಂದು ಅನುಭವದಲ್ಲಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆದಾಗನೂ
ಅದು ಒಂದು ರೀತಿಯ ಅನುಭವ. ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದು ಒಡಂಬಡಿಕೆ ಮಾಡಿದ್ದು, ಈ HAL ಏರ್ಪೋರ್ಟಲ್ಲಿ ಏರೋ ಬ್ರಿಡ್ಜ್ ತಂದರು, ಹೊಸ ಟರ್ಮಿನಲ್ ತಂದರು. ಕೆಲವೊಂದು ವಿಷಯದ ಬಗ್ಗೆ ಅಂತೂ ಇದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ಸಣ್ಣ ಸಣ್ಣ ವಿಷಯಗಳನ್ನೇ ಗಮನಿಸ್ತಾ ಇದ್ರು ಅಂತಂದರೆ ಈ ಪೆರಿಷಬಲ್ ಕಾರ್ಗೋ ಅಂಥೇಳಿ. ನನಗೂ ಈ ಪದ ಅವಾಗೆಲ್ಲ ಇವೆಲ್ಲ ಸ್ವಲ್ಪ ಇಂಗ್ಲೀಷ್ ಪದಗಳು ನಮಗೂ ಸ್ವಲ್ಪ ಕಷ್ಟನೇ. ಅಂದರೆ ಪೆರಿಷಬಲ್ ಕಾರ್ಗೋ, ಅಲ್ಲಿ ಹೂ ಬರುತ್ತೆ, ಹಣ್ಣು ಬರುತ್ತೆ, ಬೆಂಗಳೂರಿನ ಗುಲಾಬಿ ಹೂಗಳು. ಇವೇನಾಗೋದು ಅಂತಂದರೆ ಹೋಗಿ ಏರ್ಪೋರ್ಟಲ್ಲಿ ಇರ್ತಿತ್ತು. ಇಲ್ಲಿಂದ ಅವಾಗನೇ UK ಕಳಿಸುವಂಥ ಒಟ್ಟು ವಿಮಾನದಲ್ಲಿ ಮುಂಬೈಗೆ ಹೋಗಿ ನೇರವಾದ ಫ್ಲೈಟ್ ಇರಲಿಲ್ಲ ಆವಾಗ. ಮುಂಬೈಗೆ ಹೋಗಿ ಮುಂಬೈಯಿಂದ UKಗೋ US ಹೋಗ್ತಾಯಿತ್ತು. ಸ್ವಲ್ಪ ತಡ ಆದ ವಿಮಾನ, ಮುಂಬೈ ವಿಮಾನ ತಡ ಆಗಿ ಏನಾದರೂ ಒಂದಿನ ಉಳಿದ್ಬಿಟ್ರೆ ಎಲ್ಲ ಕೆಟ್ಟು ಹೋಗ್ಬಿಟ್ಟು ಇಲ್ಲಿ ತೊಗೊಂಡು ಬಂದು ಅಲ್ಲಿಟ್ಟಿದ್ದು ಎಲ್ಲ ವೇಸ್ಟ್ ಆಗಿಬಿಡೋದು. ಹೋದರೆ ಒಳ್ಳೆ ಬೆಲೆ, ಇಲ್ಲಾಂದರೆ ಏನೂ ಇಲ್ಲ, 0. ಮೊದಲನೇ ಕೆಲಸ ಮಾಡಿದ್ದೇನೆ ಅವರು, ಇದು ಗೊತ್ತಾದ ತಕ್ಷಣ ಪೆರಿಷಬಲ್ ಕಾರ್ಗೋ ಟರ್ಮಿನಲ್ಗೆ ಒಂದು ವ್ಯವಸ್ಥೆ ಮಾಡಿದರು. ಅಂದರೆ ಕೂಲಿಂಗ್ ವ್ಯವಸ್ಥೆ, ಇದರಲ್ಲಿ ಇಡುವಂಥ ಏರ್ ಕಂಡೀಷನರ್ ವ್ಯವಸ್ಥೆ ಮಾಡಿದರು. ಅಂದರೆ ಸಣ್ಣ ಪ್ರಾಜೆಕ್ಟ್ ಆದರೂ ದೊಡ್ಡ ಪ್ರಮಾಣದಲ್ಲಿ ಸುತ್ತಮುತ್ತಲಿನ ರೈತರಿಗೆ ಸಹಾಯ ಆಯಿತು. ಒಬ್ಬ ಸಿವಿಲ್ ಏವಿಯೇಷನ್ ಮಂತ್ರಿ ರೈತರಿಗೆ ಹೇಗೆ ಸಹಾಯ ಮಾಡಬಹುದು, ಒಬ್ಬ ಕೆಮಿಕಲ್ ಫರ್ಟಿಲೈಸರ್ ಮಂತ್ರಿ ನಿಮ್ಮ ಕೋಟೆಡ್ ಯೂರಿಯಾ ಅದು ಬೆಂಗಳೂರಿಂದ ಹೋಗಿದ್ದವ್ರು ಹೇಗೆ ಮಾಡಬಹುದು ಅನ್ನೋದನ್ನು ಅವ್ರು ಹೇಳಿ ಥ್ರೂಔಟ್ ಕರಿಯರ್ ತೋರಿಸ್ಕೊಟ್ಟಿದ್ದಾರೆ ಈ ಥರದ ವಿಶೇಷತೆಗಳನ್ನು. ಸೊ ಈಗ ಅದನ್ನು ನಾನು ಹತ್ತಿರದಿಂದ ನೋಡ್ತಾ. ನಗರಾಭಿವೃದ್ಧಿ ಸಚಿವರಾಗಿದ್ದರು, ಏವಿಯೇಷನ್ ಮಿನಿಸ್ಟರ್ ಆಗಿದ್ದರು. ಆದರೆ ಸ್ಪೆಷಲಿ ಬೆಂಗಳೂರಿನ ಬಗ್ಗೆ ಅವರ ಪರಿಕಲ್ಪನೆ ಏನಿತ್ತು? ಅದನ್ನೇ ಹೇಳಿದ್ನಲ್ಲ, ಬೆಂಗಳೂರಿನ ಸ್ಲಮ್ಗಳಿರ್ಬೋದು, ಬೆಂಗಳೂರಿನ ಸುತ್ತಲಿನ ರೈತರ ಬಗ್ಗೆ ಇರ್ಬೋದು. ಅಂದರೆ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಅವಶ್ಯಕತೆ ಅವಾಗಂತೂ ಭಾಳ, ಅಂದರೆ ಅದು ಒಂಥರ ಬೆಂಗಳೂರು ಒಂದು ಟ್ರಾನ್ಸಿಟ್ ಆಗುವಂಥ ಸಮಯ. IT.com ಅಂದರೆ ಅದೇ ಸಂದರ್ಭದಲ್ಲಿ IT.com ಎಕ್ಸಿಬಿಷನ್ ಶುರುವಾಗಿದ್ದು ಆ ಸಂದರ್ಭದಲ್ಲೇನೆ. ಅವಾಗ ಅಂದರೆ ನೀಡ್ಸ್ ಆಫ್ ಬೆಂಗಳೂರು ಗುರುತಿಸಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಆದರೆ ಈ ಫ್ಲೈಓವರ್ಗಳಿರ್ಬೋದು, ರಸ್ತೆಗಳು, ಈ ಎಲ್ಲ ಸಂಗತಿಗಳಿಗೆ ಹುಡ್ಕೋದಿಂದ ದೊಡ್ಡ ಪ್ರಮಾಣದ ಫಂಡ್ ಕೊಟ್ಟರು ಅವಾಗ. 1000 crores, ಒನ್ ಆಫ್ ದ ಬಿಗ್ಗೆಸ್ಟ್ ಮನಿ ಟು ಎನಿ ಸಿಟಿ ಇನ್ ಇಂಡಿಯಾ. ಅವರು ನಗರಾಭಿವೃದ್ಧಿ ಸಚಿವರಿದ್ದಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಭಾಳ ಚರ್ಚೆ ಆಗೋದು, ಡಿಸಿಷನ್ನೇ ಆಗಿರಲಿಲ್ಲ. ಈ ವಿಮಾನದಲ್ಲಿ ಏನಿದ್ರೂ ಲಿಮಿಟೆಡ್, HALನ ಹಳೆಯ ಏರ್ಪೋರ್ಟ್ ಏನಿತ್ತು ಗ್ರೋತ್ ಪೊಟೆನ್ಷಿಯಲ್ ಇರಲಿಲ್ಲ, ಯಾಕಂದರೆ ಸ್ಥಳನೇ ಇರಲಿಲ್ಲ. ಒಂದು ಕಡೆ ಬೆಳ್ಳಂದೂರು ಕೆರೆ, ಇನ್ನೊಂದು ಕಡೆ ಟ್ರಾಫಿಕ್ ಇರೋ ರಸ್ತೆಗಳು, ಅಂದರೆ ಮನೆಗಳೆಲ್ಲ ಇತ್ತು. ಹೀಗಾಗಿ ಅಲ್ಲಿ ಸಾಧ್ಯನೇ ಇರಲಿಲ್ಲ. ಅಂದರೆ ಇನ್ನೊಂದು ಜಾಗ ಗುರುತಿಸಿ ಅದಕ್ಕೆ ಒಂದು ಒಡಂಬಡಿಕೆ ಮಾಡಬೇಕಲ್ಲ. 11 ತಿಂಗಳು ಅವರಿದ್ದಿದ್ದು ಪೀರಿಯಡ್, 11 ತಿಂಗಳು. ಬೆಂಗಳೂರಿನಲ್ಲೇ ಈ ಹಳೆ ಏರ್ಪೋರ್ಟಲ್ಲಿ ಇಂಟರ್ನ್ಯಾಷನಲ್ ವಿಮಾನ ಶುರು ಮಾಡಿದ್ದು, ಈ ಪೆರಿಷಬಲ್ ಕಾರ್ಗೋ ಸೆಂಟರ್ ಶುರು ಮಾಡಿದ್ದು, ನಂತರ ಹೊಸ ಏರ್ಪೋರ್ಟ್ಗೆ ಒಡಂಬಡಿಕೆ ಮಾಡಿದ್ದು. ನಗರಾಭಿವೃದ್ಧಿ ಸಚಿವರಿದ್ದಾಗ ಈ ರಸ್ತೆಗಳು, ಕಾವೇರಿನೂ ಒಂದು ನೀರಿನ ಭಾಳ ಸಮಸ್ಯೆ ಇತ್ತು. ಸೊ ಕಾವೇರಿ ಅವಾಗ 2nd ಸ್ಟೇಜ್ 3rd ಸ್ಟೇಜ್ ಈ ನೀರು ಬರುವಂಗೆ ಮಾಡಿರೋದು ಅದು ಆ ಸಂದರ್ಭದಲ್ಲೇನೆ. ಈ ಥರದ ಅಂದರೆ ಬೆಳೀತಿರೋ ಬೆಂಗಳೂರಿಗೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಅವಾಗ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದರು. ಹೀಗಾಗಿ ಇಬ್ಬರು ಪೂರಕವಾಗಿ ನೀರಿನ ಸಮಸ್ಯೆ ಪೀಕಲ್ಲಿತ್ತು ಆ ಟೈಮಲ್ಲಿ. ಹೌದು. ಮತ್ತು ಕಾವೇರಿ ಸಮಸ್ಯೆಗೂ ಬರೀ ಕಾವೇರಿಯಾಗಿ ಬೆಂಗಳೂರು ಬಂದಾಗೋದು, ಕಾವೇರಿಯ ಸಮಸ್ಯೆಗೆ ಅದಕ್ಕೂ ಒಂದು ತಾತ್ವಿಕ ಅಂತ ಕೊಟ್ಟಿದ್ದು. ಅದ್ರ ಬಗ್ಗೆ ವಿರೋಧ ಪಕ್ಷದವರು ಹೇಳಿದ್ರು. ಸ್ವತಃ SM ಕೃಷ್ಣ ಅವರು, ಅವಾಗ ಅವರು ಕಾಂಗ್ರೆಸ್ನಲ್ಲಿದ್ರೂ, ಅನಂತಕುಮಾರ್ ನಮ್ಮ ರಾಜ್ಯದ ಆಪದ್ ಬಾಂಧವ ಅಂಥೇಳಿ ಮೀಡಿಯಾ ಮುಂದೆ ಹೇಳಿದ್ರು ಅವರು. ಅದು ಎಲ್ಲ ಮುಖಪುಟದಲ್ಲಿ ಬಂದಿತ್ತು. ಆ ಥರ ಜನರ ಮತ್ತು ಈ ಥರದ ದೇಶದ ಸಮಸ್ಯೆಗಳು, ಅದಕ್ಕೆ ಬೇಕಾಗಿರುವಂಥ ಏನು ಪರಿಹಾರಗಳ ಸಂದರ್ಭದಲ್ಲಿ ಎಷ್ಟೋ ಸಲ ನಾನು ಜಗಾಡಿದ್ದೀನಿ. ಅಲ್ಲಪ್ಪ, ನಿಮ್ಮದೇ ಕಾನ್ಸ್ಟಿಟ್ಯೂನ್ಸಿ ನೀವು ಬಿಟ್ಟು ಏನೋ ಮಾಡ್ತೀರಾ ಅಂತ. ಚುನಾವಣೆ ನೋಡ್ತಿರ್ಲಿಲ್ಲ, ಪಕ್ಷ ನೋಡ್ತಿರ್ಲಿಲ್ಲ. ಇದು ಒಳ್ಳೇದಾಗಬೇಕು ಅಂತಂದರೆ, ಈಗ IIT ಆದಾಗ ನನಗೊಂದು ಸ್ವಲ್ಪ ಬೆಂಗಳೂರಲ್ಲಿ IIT ಆಗಬೇಕು ಅಂತ ನಾನು ಅವ್ರಿಗೆ ಎಲ್ಲರೂ ಹೇಳೋರು, ನಮ್ಮ ಸ್ನೇಹಿತರೆಲ್ಲ ಬೆಂಗಳೂರಿನಲ್ಲಿ IIT ಇಲ್ಲ ಅಂತ. ಇಲ್ಲ, ಧಾರವಾಡದಲ್ಲಿ ಮಾಡೋಣ ಅಂತ ಅವರು ನಿರ್ಣಯ ತೊಗೊಂಡಾಗ ನಾನು ಒಂದು ಸ್ವಲ್ಪ ಜಗಾಡಿದ್ದೆ. ನೀವು ಪ್ರಚಾರಕ್ಕೆ ಹೋದಾಗ ಜನ ಹೇಳ್ತಾರೆ, ನಿಮ್ಗೇನು ಯೋಚನೆ ಇಲ್ವಾ, ಎಲೆಕ್ಷನ್ಗೆ ಹೋಗಲ್ವಾ ಅಂತ ನಾನು ಅವ್ರಿಗೆ ಇದು ಮಾಡ್ತಾಯಿದ್ದೆ. ಇಲ್ಲ, ಬೆಂಗಳೂರಿನಲ್ಲಿ IISc ಇದೆ, ಈಗ ಉತ್ತರ ಕರ್ನಾಟಕಕ್ಕೆ ಬೇಕಾಗಿದೆ, ಅಲ್ಲಿ ಕೊಡೋಣ. ಚುನಾವಣೆಯ ನಮ್ಮ ರಿಸಲ್ಟಿನ ಮೇಲೆ ನಮ್ಮ ಕೆಲಸಗಳು ಡಿಪೆಂಡ್ ಆಗಬಾರ್ದು ಅನ್ನುವಂಥ ಒಂದು, ಅದು ಮತ್ತು ಹಾಗೆ ಪಾಲಿಸ್ಕೊಂಡು ಬಂದರು ಅವರು ಕೊನೆ ತನಕ. ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ವ್ಯಕ್ತಿಗಳು ಮತ್ತು ತಮ್ಮ ಸುತ್ತ ಇರೋ ವ್ಯಕ್ತಿಗಳ ಬಗ್ಗೆ ಎಷ್ಟು ಪ್ರೀತಿ ಅನಂತಕುಮಾರ್ ಅವರಿಗಿದೆಯೋ, ಪರಿಸರದ ಬಗ್ಗೆ ನಿಮ್ಮ ಪ್ರೀತಿಯನ್ನು ಯಾರೂ ಪ್ರಶ್ನೆ ಮಾಡೋಂಗೇ ಇಲ್ಲ. ಅದಮ್ಯ ಚೇತನದಿಂದ ಪ್ರತಿ ಬಾರಿಯೂ ನಾನು ಕೆಲವೊಂದು ಅಪ್ಡೇಟ್ಸ್ ಹೀಗೆ ಬರ್ತಾ ಇರೋದು. ಒಂದು ವಾರನೂ ತಪ್ಪಿಸಲ್ವಲ್ಲ, ಅದು ಹೇಗೆ? ನನಗೆ ಆ ಬದ್ಧತೆಯೇ ಆಶ್ಚರ್ಯ. ನಾನು ಮೊದಲಿಂದನೂ ಅದನ್ನೇ ಹೇಳ್ತಾ ಇದ್ದೀನಿ. ಪರಿಸರ
ಇವತ್ತಿನ ದಿನಕ್ಕೆ ಪರಿಸರದ ಬಗ್ಗೆ ಜನಜಾಗೃತಿ ಅನ್ನೋದು ಬಹಳ ಮುಖ್ಯ. ಅಂದರೆ ಇವತ್ತು ನಾವು ಒಂದು ಗಿಡ ನೆಡ್ತೀವಿ, ನಾಳೆ ಅದು ಹೋಯಿತು ಅಂದರೂ ನಾವು ತಲೆ ಕೆಡಿಸ್ಕೊಳ್ಳೋ ಅದೆಲ್ಲ ಪರಿಸರ ಕಾಳಜಿ. ಅದನ್ನು ಆರೈಕೆ ಮಾಡಿ ಅದು ಪ್ರತಿ ಸರಿಯೂ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಪರಿಸರ ಕಾಳಜಿ ಮತ್ತು ಜನರ ಜೀವನ ಹೆಂಗೆ ನೋಡ್ತೀರಿ? ಆ್ಯಕ್ಚುಲಿ ಇದೆರಡು ಒಟ್ಟಿಗೆ ಹೋಗಬೇಕು, ಬಟ್ ಇವತ್ತು ಹಂಗಿಲ್ಲ. ತಮ್ಮ ಜೀವನನೇ ಬೇರೆ, ಪರಿಸರ ಕಾಳಜಿನೇ ಬೇರೆ ಅನ್ನೋ ಹಾಗಾಗಿದೆ. ಬದ್ಧತೆ ಬಂದಿದ್ದು ನನಗೆ ಅನಂತಕುಮಾರ್ ಅವರಿಂದನೇ. ಈ ಕಂಟಿನ್ಯೂಟಿ ಬದ್ಧತೆ ಒಮ್ಮೆ ತಗೊಂಡ ಮೇಲೆ ಅದನ್ನು ಮಾಡಬೇಕು, ಯಾರು ನೋಡಲಿ ಬಿಡಲಿ ಅದನ್ನು ಮುಗಿಸ್ಬೇಕು. ಅದು ಆ ಬದ್ಧತೆ ಅವರು ಪೂರ್ತಿ ಜೀವನ ಪೂರ್ತಿ ಇಟ್ಕೊಂಡಿದ್ರು. ನಾನು ಹತ್ರದಿಂದ ನೋಡಿದ್ದೆ ಅದನ್ನು. ನಮ್ಮ ಮೊದಲೇ ಪರಿಸರದ ಇದರ ಶುರುವಾಗಿದ್ದು ಅಲ್ಲಿ. ಕೊನೆಗೆ ಬ್ರಿಕೆಟ್ಸ್ ಅಂಥೇಳಿ ಕಸದಿಂದ ಮಾಡಿರುವಂಥದ್ದೇ ಇಂಧನವಾಗಿ ಬಳಸ್ತಾ ಇದೆ. ಸೊ ಬ್ರಿಕೆಟ್ಸ್ ಬಂತು, ಹೊಗೆ ಹೋಗುತ್ತೆ, ಹೊಗೆ ಬಿಸಿ ಇರ್ತದೆ. ಆ ಬಿಸಿ ಯಾಕೆ ಗಾಳಿ ಬಿಡಬೇಕು? ಹೀಟ್ ಎಕ್ಸ್ಚೇಂಜರ್ ಹಾಕ್ಸಿದೆ, ಡಿಸೈನ್ ಮಾಡಿದೆ, ನಾನೇ ಮಾಡಿದ್ದೆ ಅದು ಹೀಟ್ ಎಕ್ಸ್ಚೇಂಜರ್. ಆಮೇಲೆ ಸ್ಕ್ರಬ್ಬರ್ ಅಂದರೆ ಆ ಕಪ್ಪು ಇದು ನಾವೇ ಹಿಡ್ಕೊಡ್ತೀವಿ, ಹೊರಗೇನು ಹೋಗೋದೇ ಇಲ್ಲ. ಹೀಟ್ ಎಕ್ಸ್ಚೇಂಜರ್ ಅಂದರೆ ಏನಿದು? ದೊಡ್ಡ ಪ್ರಮಾಣದಲ್ಲಿ ನಾವು ಬ್ರಿಕೆಟ್ಸ್ ಏನು ಸುಡ್ತೀವೋ ಕಸದಿಂದ ಆಗಿರೋ ಇದನ್ನು ಸುಟ್ಟಾಗ ಹೊಗೆಯನ್ನು, ಬಿಸಿ ಹೊಗೆ ಏನು ಬರುತ್ತೆ ಅದನ್ನು ನಾವು ನೀರು ಪೈಪ್ಗಳಲ್ಲಿ ನೀರು ಪಾಸ್ ಮಾಡುತ್ತೆ ಮಧ್ಯೆ, ಅದ್ರ ಜೊತೆಗೆ ಸೇರಿಸಲ್ಲ. ಸುತ್ತಲೂ ಆ ಬಿಸಿ ಹೊಗೆ ಇದ್ದಾಗ ನೀರು ಕಾಯುತ್ತೆ, ಹೊಗೆ ತಣ್ಣಗಾಗತ್ತೆ, ಹೀಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ಆ ಬಿಸಿ ನೀರನ್ನು ಉಪಯೋಗಿಸ್ಕೊತೀವಿ. ಆಮೇಲೆ ಅದು ಹೊರಗೆ ಹೋಗಿರೋ ತಣ್ಣಗಾದ್ರೂ ಹೊಗೆ ಅದರಲ್ಲಿ ಕಪ್ಪು ಧೂಳು ಇರುತ್ತೆ. ಆ ಧೂಳನ್ನು ಇನ್ನೊಂದು ನೀರಲ್ಲಿ ಬಿಡ್ತೀನಿ, ಒಂದು ಸಕ್ ಮಾಡಿ ಮೋಟ್ರಿಂದ ನೀರಲ್ಲಿ ಬಿಡ್ತೀವಿ. ಆ ನೀರು ಕಪ್ಪಾಗುತ್ತೆ, ಹೊಗೆ ಅಂತೇನು ಉಳಿಯೋದೇ ಇಲ್ಲ. ಆಮೇಲೆ ಆ ಕಪ್ಪು ನೀರನ್ನು ಫಿಲ್ಟರ್ ಮಾಡಿ ನಾವು ಪಾತ್ರೆ ತೊಳೆಯೋದಕ್ಕೆ ಮೊದಲೇ ಇದಕ್ಕೆ ಉಪಯೋಗಿಸ್ಕೊತೀವಿ. ಆಮೇಲೆ ಗಂಜಿ ಬರುತ್ತಲ್ಲ, ಅನ್ನ ಮಾಡುವಾಗ ನಮ್ಮದು ಪ್ರೆಷರ್ ಕುಕ್ಕಿಂಗ್ ಅಲ್ಲ, ಸ್ಟೀಮ್ ಕುಕ್ಕಿಂಗ್ ಅಲ್ಲಿ ಗಂಜಿ ಬರುತ್ತೆ. ಸೊ ಗಂಜಿ ಬಂದಿದ್ದೇನು ಮೊದಲೊಂದು ಒಂದು ವರ್ಷ ಬಿಡ್ತಾಯಿದ್ರು ಅಡುಗೆಯವರು, ಇದಕ್ಕೆ ಬಿಡ್ತಾಯಿದ್ರು ಮೋರಿಗೆ. ಇದನ್ನ ಯಾಕೆ ಮೋರಿಗೆ ಬಿಡ್ತೀರಾ? ಅಕ್ಕಿ ತೊಳೆದಿರ್ತೀವಿ ಹೇಗಿದ್ರು, ಆ ಗಂಜಿನ ಯಾಕೆ ಬಿಡಬೇಕು? ಅದು ಬಿಸಿನೂ ಇರ್ತದೆ, ನೀರು ಇರ್ತದೆ, ಪೌಷ್ಟಿಕಾಂಶನೂ ಇರುತ್ತೆ. ಅದನ್ನು ಎತ್ತಕ್ಕೊಂದು ಡಿಸೈನ್ ಮಾಡಿಕೊಟ್ಟೆ ಅವ್ರಿಗೆ, ಒಂದು ಸಿಂಪಲ್ ಸಿಸ್ಟಮ್. ಭಾಳನೂ ಎಕ್ಸ್ಪೆನ್ಸಿವ್ ಮಾಡೋಕ್ಕಾಗಲ್ಲ, ಇಲ್ಲೆಲ್ಲ ಮೋಟ್ರ್ ಗಿಟ್ರ್ ಹಾಕೋಕ್ಕಾಗಲ್ಲ, ಅಡುಗೆ ಮನೇಲಿ ಕಷ್ಟ. ಅದು ಎಲೆಕ್ಟ್ರಿಸಿಟಿ ಅದು ಗಡಿಬಿಡಿ ಎಂದರೆ ಇರುತ್ತೆ. ಅದನ್ನು ಎತ್ತಿ ಸಾಂಬಾರ್ಗೆ ಹಾಕಕ್ಕೆ ಶುರು ಮಾಡಿದ್ವಿ. ಸಾಂಬಾರು ಗಟ್ಟಿನೂ ಆಯಿತು, ರುಚಿನೂ ಆಯಿತು. ಆಮೇಲೆ ಅಕ್ಕಿ ತೊಳೆಯೋ ನೀರು, ಅಕ್ಕಿ 3 ಸಲ ತೊಳಿಬೇಕಾಗತ್ತೆ. ಯಾಕಂದರೆ ನಮ್ಮದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇದರಿಂದ ಬಂದಿರೋ ಅಕ್ಕಿ 3 ಸಲ ತೊಳಿಲಿಲ್ಲ ಅಂದರೆ ವಾಸನೆ ಬರೋಕ್ಕೆ ಶುರು ಆಗುತ್ತೆ. 3 ಸಲ ಅಕ್ಕಿ ತೊಳೆದಿರೋ ನೀರು 10,000 ಲೀಟ್ರು, 2 ಟ್ಯಾಂಕರ್ ನೀರು ಮೋರಿಗೆ ಹೋಗ್ತಿತ್ತು. ಅದನ್ನು ಏನು ಮಾಡೋದು? ಆಮೇಲೆ ಅದಕ್ಕೂ ಫಿಲ್ಟ್ರ್ ಗಿಲ್ಟ್ರ್ ಏನೇನೋ ಮಾಡಿದ್ವಿ. ಸ್ವಲ್ಪ ಕಷ್ಟ ಅನ್ಸೋಕ್ಕೆ ಶುರು ಆಯಿತು. ಕೊನೆಗೆ ಟ್ಯಾಂಕರಲ್ಲಿ ಹಾಕಿ ಗಿಡಗಳಿಗೆ ಲಾಲ್ಬಾಗ ಕಳಿಸ್ತಾ ಇದ್ವಿ ಸುಮಾರು ದಿನ. ಈಗ ನಾವು ಹಾಕಿರೋ ಗಿಡಗಳಿಗೆ ಕಳಿಸೋವಂಥದ್ದು ಶುರು ಮಾಡಿದ್ವಿ. ಹಾಗೆ ಒಂದೊಂದೊಂದೊಂದೊಂದನೇ ನೋಡ್ತಾ ಹೋದಂಗೆ ತರಕಾರಿ ಸಿಪ್ಪೆ ಏನು ಮಾಡೋದು? ಅದನ್ನ ಯಾಕೆ ಬಿಸಾಕಬೇಕು? ಅಲ್ಲೆಲ್ಲೋ ಒಂದು ಗೋಶಾಲೆ ಇತ್ತು, ಅಲ್ಲಿ ಕೊಡೋಕ್ಕೆ ಶುರು ಮಾಡಿದ್ವಿ. 15 ದಿನದಲ್ಲಿ ದಿನಕ್ಕೆ 300 kg ಕಸ ಹೋಗೋದು ನನ್ನ ಅದಮ್ಯ ಚೇತನ ಅಡುಗೆ ಮನೆಯಲ್ಲಿ. 15th ಡೇ 0 ಮಾಡಿಬಿಟ್ಟೆ, ಕಸದ ಬುಟ್ಟಿ ತೆಗೆದಾಕ್ಬಿಟ್ಟೆ. ಆ್ಯಂಡ್ ಇವತ್ತಿನವರೆಗೆ ಡಸ್ಟ್ಬಿನ್ ಇಟ್ಟಿಲ್ಲ. ನೋ ವೇಸ್ಟೇಜ್, ಜೀರೋ ಗಾರ್ಬೇಜ್ ಕಿಚನ್. ಜೀರೋ ಗಾರ್ಬೇಜ್ ಕಿಚನ್ ಅನ್ನುವಂಥದ್ದು ಕನ್ಸೆಪ್ಟ್ ತಂದ್ವಿ. ಒಂದು ಕಡೆ ಫಾಸಿಲ್ ಫ್ರೀ ಫ್ಯೂಯಲ್ ಕಿಚನ್, ಪಳೆಯುಳಿಕೆ ರಹಿತ ಇಂಧನ. ಒಂದೊಂದ್ಸಲ ಕನ್ನಡ ಶಬ್ದನೇ ಕಷ್ಟ ಆಗಿಬಿಡುತ್ತೆ. ಅಲ್ಲ, ನಾನು ಇವತ್ತಿಗೂ ಬೆಂಗಳೂರಿನಲ್ಲಿ ಯಾವಾಗಲೂ ಈ ಕಸದ ಸಮಸ್ಯೆ, ಇತ್ತೀಚೆಗೆ ಮತ್ತೆ ನಾವೂ ಸುದ್ದಿ ಮಾಡಿದ್ವಿ. ಡಂಪ್ ಯಾರ್ಡ್ಗಳಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ, ಅಲ್ಲಿ ಹಾಕಬಾರ್ದು, ಸೆಗ್ರಿಗೇಷನ್ ಈಸ್ ಅ ಬಿಗ್ ಇಶ್ಯೂ. ನೀವು ಆರಂಭದ ದಿನಗಳಲ್ಲಿ ಮಲ್ಲೇಶ್ವರಂ, ನಾನು ಮಲ್ಲೇಶ್ವರಮಲ್ಲೇ ಇರೋದು. ಇವತ್ತಿಗೂ ಅಲ್ಲಿ ಸೆಗ್ರಿಗೇಟ್ ಮಾಡ್ದೇನೆ ಒಂದಕ್ಕೆ ಹಾಕೊಂಡು ಹೋಗ್ತಾರೆ. ನಾವು ಬೇರೆ ಬೇರೆ ಕೊಟ್ಟರು ಅವರೊಟ್ಟಿಗೆ ಸೇರಿ ಹಾಕೊಂಡು ಹೋಗ್ತಾರೆ. ಗಾರ್ಬೇಜ್ ಸಮಸ್ಯೆ ಅನ್ನೋದು ಬೆಂಗಳೂರು ಮುಗಿಯೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಇಷ್ಟು 1,60,000 ಮಕ್ಕಳಿಗೆ ಪ್ರತಿದಿನ ಊಟ ಹೋಗುತ್ತೆ ಅಂದರೆ ಎಷ್ಟು ಪ್ರಮಾಣದ ವೇಸ್ಟೇಜ್ ಅಲ್ಲಿಂದ ಬರಬಹುದು ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಆದರೆ ಝೀರೋ ಗಾರ್ಬೇಜ್, ಆಮೇಲೆ ಅದರ ಹೊಗೆಗೂ ಒಂದು ವ್ಯವಸ್ಥೆ ಇದೆ, ಅದರ ಮರುಬಳಕೆ ಇದೆ, ನೀರಿಗೂ ಒಂದು ವ್ಯವಸ್ಥೆ ಇದೆ, ಅದರ ಮರುಬಳಕೆ ಇದೆ. ಇದು ಫ್ಯಾಂಟಾಸ್ಟಿಕ್ ಅನಿಸುತ್ತೆ. ಆದರೆ ಈ ರಾಜ್ಯ ಮಟ್ಟದಲ್ಲಿ ಯಾಕೆ ಯೋಚನೆ ಮಾಡಲ್ಲ ಸರ್ಕಾರಗಳು? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಅಟ್ಲೀಸ್ಟ್ ಒಂದು ಗಾರ್ಬೇಜನ್ನು ಸರಿಯಾಗಿ ಹ್ಯಾಂಡಲ್ ಯಾಕೆ ಮಾಡಲ್ಲ ಅನ್ಸುತ್ತೆ ನಿಮ್ಮ ಪ್ರಕಾರ? ಯಾಕೆ ಮಾಡಲ್ಲ ಅಂದರೆ ನಾವು ವ್ಯಕ್ತಿಗಳು ಮಾಡಲ್ಲ, ಅದಕ್ಕೆ ಸರ್ಕಾರ. ನಾನಂತ ಅದಕ್ಕೆ ಹೇಳಿದೆ, ನಮ್ಮ ಕಸ ನಮ್ಮ ಹೊಣೆ ಅಂತ ಎಲ್ಲಿವರೆಗೆ ಜನರಿಗೆ ಸರ್ಕಾರ ಮಾಡಬೇಕು, ಅದರ ಬಗ್ಗೆ 2 ಪ್ರಶ್ನೆ ಇಲ್ಲ. ಆದರೆ ನಾವು ವೈಯಕ್ತಿಕವಾಗಿ ನಾವು ನಮ್ಮ ಜವಾಬ್ದಾರಿ ಮಾಡ್ತಾ ಇದ್ದೀವ ಅನ್ನೋದು ಒಂದು ಸಂಸ್ಥೆಯಾಗಿ ನಾವು ಮಾಡ್ತಾ ಇದ್ದೀವಿ. ಸಮಾಜ ಸೇವೆ ಅಂತಂದರೆ ಯಾರಿಗೂ ಊಟ ಹಾಕೋದು, ನೋಟ್ಬುಕ್ ಕೊಡೋದು ಅಲ್ಲಿಗೆ ಸೀಮಿತ ಮಾಡದೆ ಮುಂದಿನ ಮಟ್ಟಕ್ಕೆ ನಾವು ಹೋಗಲಿಲ್ಲ ಅಂದರೆ ಅಲ್ಲೇ ಉಳ್ಕೊಳ್ತೀವಿ. ಆ ದೃಷ್ಟಿಯಿಂದ ನಾವು ಇದ್ರ ಬಗ್ಗೆ ಈಗ LPG ಮುಕ್ತ ಅಡುಗೆ ಮನೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ನನ್ನ ಮನೆಯೂ ಮಾಡಿಲ್ಲ ನಾನು, ನನ್ನ ಮನೆಯಲ್ಲಿ ಆಗಿಲ್ಲ, ಅದಮ್ಯ ಚೇತನದಲ್ಲಿ ಆಗಿದೆ. ನನ್ನ ಮನೆ ನಾನಿನ್ನು LPG ಇಂದನೇ ನನ್ನ ಮನೆಯಲ್ಲಿ ಅಡುಗೆ ಆಗೋದು.
ಆದರೆ ನನ್ನ ಮನೆಯಿಂದ ಕಸದ ಬುಟ್ಟಿ ತೆಗಿಯೋಕ್ಕಾಯ್ತು. ನಾನೊಬ್ಬಳೇ ಅಲ್ಲ, ಬಹಳಷ್ಟು ಜನರ ಮನೆಯಿಂದ ಕಸ ಇಲ್ಲದ, ಮನೆಯಿಂದ ಕಸ ಕೊಡೋದಿಲ್ಲ. ಮಹಾನಗರ ಪಾಲಿಕೆಯವ್ರಿಗೆ ನಾವು ಕಸ ಕೊಡದೆ, ನನ್ನ ಮನೆಯಿಂದ ಕೊಡದೆ 7-8 ವರ್ಷ ಆಯಿತು. ಅದರ ಚೇತಂತ ಕೊಡದೆ 13 ವರ್ಷ ಆಯಿತು. ಹಂಗೆ ನಾನೊಬ್ಬಳೇ ಅಲ್ಲ, ಭಾಳಷ್ಟು ಜನ ಇದ್ದಾರೆ. ಹೀಗಾಗಿ ನೋಡಿ, ಒಂದು ಕಡೆ ಈಗ ನೀವು ಮಾಧ್ಯಮದವರು ಸರ್ಕಾರ ಯಾಕೆ ಮಾಡಲ್ಲ ಹೇಳಬೇಕು, ಪಾಲಿಸಿ ಸೆಗ್ರಿಗೇಷನ್ ಆದರೂ ಯಾಕೆ ಮಾಡ್ತೀರಾ? ಸೆಗ್ರಿಗೇಷನ್ ಮಾಡಬೇಕು, ಅವರು ಸೇರಿಸ್ಬೋದು, ಆದರೆ ನಾನು ಯಾಕೆ ಬಿಡಬೇಕು? ನನ್ನ ಧರ್ಮ. ಅವರು ಸೇರಿಸ್ತಾರೆ, ಮುಂದೆ ಯಾರೋ ಏನೋ ಮಾಡ್ತಾರೆ, ಅವರು ಸೇರಿಸ್ತಾರೆ ಅಂತ ನಾನು ಸೇರಿಸ್ಬಿಟ್ರೆ ಇದಕ್ಕೆ ಕೊನೆಯೇ ಇಲ್ಲ. ಈಗ ನಾವು ಮೊದಲು ಸಾಲಿಡ್ ವೇಸ್ಟಿಂದ ಶುರು ಮಾಡಿದ್ವಿ, ಪ್ಲೇಟ್ ಬ್ಯಾಂಕ್ ಬಂತು, ನನ್ನ ಮಗಳು ಮದುವೆ ಬಂತು. ನಾನು ಪ್ಲೇಟ್ ಬ್ಯಾಂಕಿನ ಕಾನ್ಸೆಪ್ಟ್ ಕೇಳಬೇಕು ಅಂತ ಅಂದ್ಕೊಂಡೆ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ತೇಜಸ್ವಿನಿ ಅವರು ಎಲ್ಲಾದರೂ ಒಂದು ಫಂಕ್ಷನಿಗೆ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಸುತ್ತಮುತ್ತ ಎಲ್ಲರೂ ಅಲರ್ಟ್ ಆಗ್ತಾರೆ. ನೋ ಪ್ಲಾಸ್ಟಿಕ್ ಯಾರೂ ಬಳಸೋ ಹಾಗಿಲ್ಲ. ಆ್ಯಂಡ್ ಅದನ್ನು ಅವರು ಬಹಳ ಶಿಸ್ತಿನಿಂದ ಅದನ್ನು ಮೇಂಟೈನ್ ಮಾಡ್ತಾ ಬರ್ತಾ ಇದ್ದಾರೆ. ಅವರು ಪ್ಲಾಸ್ಟಿಕ್ನ ಯಾವ ವಸ್ತುಗಳ ಬಳಕೆ ಮಾಡೋದಿಲ್ಲ, ನೋ ಸ್ಪೂನ್ಸ್, ನೋ ಪ್ಲೇಟ್ಸ್. ಅವರು ಬಹಳ ಶಿಸ್ತಿನಿಂದ ಹೇಳಿಬಿಡ್ತಾರೆ, ನೀವು ಏನೇ ಕೊಡೋದಿದ್ರು ಒಂದು ಸ್ಟೀಲ್ ಪ್ಲೇಟ್ನಲ್ಲಿ ಕೊಡಿ. ನೀವು ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ತಿಂಡಿ ಮಾಡ್ತೀನಿ ಅನ್ನೋದಾದರೆ ಸ್ಟೀಲ್ ಏನು ಬಳಸ್ತಿರೋ ಬಳಸಿ, ನಾನು ಪ್ಲಾಸ್ಟಿಕ್ ಬಳಸೋದಿಲ್ಲ, ಹಾಗೆ ನೀವು ಬಳಸಬೇಡಿ ಅಂತ ಅವರು ನಿರಂತರವಾಗಿ ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಆ್ಯಂಡ್ ಪ್ಲೇಟ್ ಬ್ಯಾಂಕ್ ಆರಂಭಿಸಿದ್ದಾರೆ. ಆ ಪ್ಲೇಟ್ ಬ್ಯಾಂಕ್ ಬಗ್ಗೆ ನಾನು ಅವರನ್ನೇ ಕೇಳ್ತೀನಿ. ಈ ಕಾನ್ಸೆಪ್ಟ್ ಹೊಳೆದಿದ್ದು ಹೆಂಗೆ? ಆಮೇಲೆ ಆ ಕಾನ್ಸೆಪ್ಟ್ ಏನದು ಪ್ಲೇಟ್ ಬ್ಯಾಂಕ್? ಇದು ಅದೇ, ನಾವು ದೊಡ್ಡ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಿದ್ದಾಗ, ಕಾರ್ಯಕ್ರಮಗಳು ಮಾಡ್ತಿದ್ವಿ, ಮಕ್ಕಳು ಸೇರಿಸಿದಾಗ 1000 ಹುಡುಗರು ಬರ್ತಾರೆ. ನಮ್ಮ ಕಸ ನಮ್ಮ ಹೊಣೆ, ಕರೆಕ್ಟು, ನಮ್ಮ ಅಡುಗೆ ಮನೆಯಿಂದ ಕಸ ಹೋಗಲ್ಲ. ಆದರೆ 1000 ಮಕ್ಕಳನ್ನ ಒಟ್ಟಿಗೆ ಕರೆದಾಗ ಅವ್ರಿಗೆ ಊಟ ಅಂತೂ, ಅಡುಗೆ ಮನೆಗೆ ಬಂದಾಗ ಊಟ ಅಂತೂ ಕೊಡಲೇಬೇಕಲ್ಲ, ಪ್ರಶ್ನೆ ಇಲ್ಲ, ಕೊಡ್ತಿದ್ವಿ. ಹೇಗೆ ಕೊಡೋದು ಅವ್ರಿಗೆ? ಯಾಕೆ ಮತ್ತು ಕಾಗದ, ನಾನು ಬರೀ ಪ್ಲಾಸ್ಟಿಕ್ ಅಲ್ಲ, ಯಾಕಂದರೆ ನಾನು ಇತ್ತೀಚೆಗಂತೂ ಕಾಗದ ಇನ್ನೂ ಗೆಟ್ಟು ಅಂತ ನನಗೆ ಒಂದೊಂದು ಸಲ ಎಷ್ಟು ಸಿಟ್ಟು ಬಂದುಬಿಡ್ತದೆ. ಕಾಗದ ಪರಿಸರ ಸ್ನೇಹಿ ಅಂತ ಯಾರು ಹೇಳಿದರು ಅಂತ ಭಾಳ ದೊಡ್ಡ ಪ್ರಶ್ನೆ. ಯಾಕಂದರೆ ಕಾಗದ ತಯಾರಾಗೋದೇ ಮರಗಳನ್ನು ಕತ್ತರಿಸೋದ್ರಿಂದ ಯಥೇಚ್ಛವಾಗಿ. ಆಮೇಲೆ ಬ್ಲೀಚ್ ಉಪಯೋಗಿಸ್ತಾರೆ, ಅದನ್ನು ಕುಟ್ಟಿ ಪುಡಿ ಮಾಡಲಿಕ್ಕೆ ಎನರ್ಜಿ ಉಪಯೋಗಿಸ್ತಾರೆ. ನೋ ಪ್ಲಾಸ್ಟಿಕ್ ಅಂದ ತಕ್ಷಣ ನಮಗೆಲ್ರಿಗೂ ಅನಿಸೋದು, ಅಂದರೆ ಈಗಂತೂ ನಮಗೆ ಆಲ್ಟರ್ನೇಟಿವ್ಸ್ ಇದೆ. ಆ್ಯಂಡ್ ಇತ್ತೀಚಿನ ದಿನದಲ್ಲಿ ನಿಮ್ಮ ಜಾಗೃತಿಯೂ ಸೇರಿದಂತೆ ಹಲವಾರು ಜನ ಹೇಳೋದು ಸ್ಟೀಲ್ ಗ್ಲಾಸಿಂದ ಹಿಡಿದು, ಸ್ಟೀಲ್ ಬಾಟಲ್ನಿಂದ ಹಿಡಿದು, ಸ್ಟೀಲ್ ಮರುಬಳಕೆಯ ವಸ್ತುವಾಗಿಯೂ ಬಳಸಬಹುದು, ಮತ್ತು ಇವೆಲ್ಲದರಿಂದ ನೀವು ದೂರ ಬರಬಹುದು ಅಂತ. ಆದರೆ ನೀವು ಆರಂಭಿಸಿದ ಕಾಲಕ್ಕೆ ಪ್ಲಾಸ್ಟಿಕ್ ಯಥೇಚ್ಛ ಬಳಕೆ ಇತ್ತು, ಎಲ್ಲದಕ್ಕೂ ಪ್ಲಾಸ್ಟಿಕ್. ಇವತ್ತಿಗೂ ಕೆಲವೊಂದು ಕಡೆ ಬಳಸ್ತಾರೆ. ಅನಂತಕುಮಾರ್ ಅವ್ರು ಏನು ಹೇಳ್ತಾ ಇದ್ರು? ಅಂದರೆ ನಿಮ್ಮ ವಿಷನ್ ಅವ್ರಿಗೇನು ಅನ್ನಿಸ್ತಾ ಇತ್ತು? ಇಲ್ಲ, ಅವರ ಇದಕ್ಕೆ ಸಂಪೂರ್ಣ ಸಹಕಾರ ಇರಲಿಲ್ಲ ಅಂದರೆ ನಾನು ಇಷ್ಟು ಮುಂದೆ ಬರೋಕ್ಕಾಗ್ತಿರಲಿಲ್ಲ. ಅದಕ್ಕೆ ಮುಖ್ಯ ಯಾವುದು ಉದಾಹರಣೆ ಅಂದರೆ ನನ್ನ ಮಗಳ ಮದುವೆ ಸಂದರ್ಭ. ಹಾಗೆ ತಟ್ಟೆಗಳನ್ನು ಏನು ಮಾಡೋದು ಅಂದ್ಕೊಂಡ್ವಿ. ನಮ್ಮ ಕಸ ನಮ್ಮ ಹೊಣೆ ಕಾರ್ಯಕ್ರಮ ಆಯ್ತಲ್ಲ, ಅವಾಗನೇ ಕಾಫಿ ಮಾಡಬೇಕು. ಎದರಲ್ಲಿ ಕೊಡೋದು? ಪೇಪರ್ ಗ್ಲಾಸ್, ಏಕೋ ಫ್ರೆಂಡ್ಲಿ. ತಕ್ಷಣ ನಮ್ಮವ್ರು ಯಾರೋ ತೊಗೊಂಡು ಬಂದರು, ವಾಪಸ್ ಕಳಿಸಿದ್ವಿ. ಈಗ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ತೀವಿ, ಹೋಗಲಿ 1000 ಸ್ಟೀಲ್ ಲೋಟ ತೊಗೊಂಡ್ಬಿಡೋಣ, ಅದರಲ್ಲೇ ಕೊಡೋಣ ಅಂತ. ಭಾಳಷ್ಟು ಜನ ಪರಿಸರವಾದಿಗಳು ಆ ಕಾರ್ಯಕ್ರಮದ ಮೊದಲ ಬಾರಿಗೆ ನಾವು ಸ್ಟೀಲ್ ಲೋಟದಲ್ಲಿ ಕುಡಿತಾ ಇದ್ದೀವಿ. ನೀರಿಗೆ ನಾನು ಮನೆಯಿಂದಲೇ ಒಂದು ದೊಡ್ಡ ಬಾಟ್ಲಿಯಲ್ಲಿ ನೀರು, 2-3 ಬಾಟ್ಲಿಯಲ್ಲಿ ನೀರು ತೊಗೊಂಡು ಬಂದಿದ್ವಿ. ಅವಾಗಿನ್ನೂ ಪ್ಲಾಸ್ಟಿಕ್ ಬಾಟ್ಲಿಗಳು ಉಪಯೋಗಿಸೋದು ಬೇಡ ಅಂದರೆ ಕಡಿಮೆನೂ ಇತ್ತು. ಅದಕ್ಕೂ ಮತ್ತು ಪೇಪರ್ ಗ್ಲಾಸು, ಪ್ಲಾಸ್ಟಿಕ್ ಗ್ಲಾಸೇ ಇರ್ತಿತ್ತು. ಸ್ಟೀಲ್ ಗ್ಲಾಸಲ್ಲೇ ಕೊಟ್ವಿ ನೀರು, ಕುಡಿಯೋ ನೀರು, ಕಾಫಿ ಇಲ್ಲ. ಹಾಗೆ ನಮ್ಮ ಪ್ಲೇಟ್ ಬ್ಯಾಂಕ್ ಅನ್ನೋ ಕನ್ಸೆಪ್ಟ್ ಶುರು ಆಯಿತು. ಹಾಗಿದ್ರೆ 1000 ಲೋಟ ಇದೆ, ಯಾರಿಗಾರು ಕಾರ್ಯಕ್ರಮ ಇದ್ದಾಗ ನಮ್ಮದೇ ಲೋಟ ತೊಗೊಂಡು ಹೋಗಿ ಅಂತ ಹೇಳಕ್ಕೆ ಶುರು ಮಾಡಿದ್ವಿ. ಹೀಗೆ ಶುರು ಆಯಿತು. ಆದರೆ ಅದಕ್ಕೆ ಪೂರ್ತಿ ಅದನ್ನು ಉಪಯೋಗಿಸೋದಕ್ಕೆ ಮತ್ತು ಈ ಒಂದು ಥಾಟಿಗೆ ಸಪೋರ್ಟ್, ಅನಂತಕುಮಾರ್ ಸಪೋರ್ಟ್ ಇರಲಿಲ್ಲ ಅಂದರೆ ನನ್ನ ಮಗಳ ಮದುವೆ ಕಸರಹಿತವಾಗಿ ಸಾಧ್ಯ ಆಗ್ತಾನೆ ಇರಲಿಲ್ಲ. ಅದರಲ್ಲೂ ಪ್ಯಾಲೇಸ್ ತುಂಬ ಪರ್ಟಿಕ್ಯುಲರ್ ಇದ್ರಿ. ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಮದುವೆ ಮಾಡಿದರೆ ಅಲ್ಲಿ ಹೇಳ್ತಾ ನಾನು ಕೇಳಿದೆ, ಏನೇನು ಒಂದು 20 ಲಾರಿ ಕಸ ಹೋಗುತ್ತೆ. ಅದು ಮೀಡಿಯಮ್ ಮದುವೆ, ಭಾಳ ಹೈ ಎಂಡ್ ಮದುವೆ ಅಲ್ಲ ನಾನು ಹೇಳ್ತಿರೋದು. ಪ್ಯಾಲೇಸ್ ಗ್ರೌಂಡಲ್ಲಾಗಿರೋ ಒಂದು ಮದುವೆ. ಈಗೂ ಇದು ಅವಾಗೂ ಈಗ ಇನ್ನೊಂದು 30 ಲಾರಿ ಆಗಿರ್ಬೋದು. ಈಗ ಇವತ್ತಿಷ್ಟೆಲ್ಲ ಅವೇರ್ನೆಸ್ ಇದ್ದರೂ ಸ್ಥಿತಿ ಕೆಲವೊಬ್ಬರು ಭಾಳ ಬದಲಾವಣೆ ಆಗಿದ್ದಾರೆ, ಕೆಲವೊಬ್ಬರು ಇನ್ನೂ ಈ ಕಡೆ ಹೋಗಿದ್ದಾರೆ. ಈ ಪ್ಲೇಟ್ ಬ್ಯಾಂಕ್ ಬಳಕೆ ಯಾರಾದರೂ ಮಾಡಬೇಕು. ಇವಾಗ ನಮ್ಮ ಮನೇಲೆ ಒಂದು 100-150 ಜನ, 200 ಜನ ಬರ್ತಾರೆ ಅಂದರೆ ಪ್ಲೇಟ್ ಬ್ಯಾಂಕ್ ಬಳಕೆ ಹೇಗೆ, ಏನೇನು ಸಿಗುತ್ತೆ ನಮಗೆ? ಈಗ ಬೆಂಗಳೂರಿನಲ್ಲಿ ನನಗೆ ನಮ್ಮ ಹತ್ರ ಎಲ್ಲದಕ್ಕೂ ಚಾಟಿಗಿದೆ, ಐಸ್ ಕ್ರೀಮಿಗಿದೆ. ಪ್ರಾರಂಭ ಮಾಡಿದಾಗ ಒಂದು ತಟ್ಟೆ, ಲೋಟ, ಚಮಚ ಅಷ್ಟೇ ಇತ್ತು. ಆದರೆ ನಂತರ ನಾವು ಮಜ್ಜಿಗೆಗೆ ಲೋಟ ಬೇರೆ, ಕಂಠದ ಅದಕ್ಕೆ ನಮ್ಮಲ್ಲೆಲ್ಲ ಹಸೆ ಮಾಡಿದೆ. 3 ಥರದ ಲೋಟ ಇದೆ ನಮಗೆ ನೀರು ಕುಡಿಯೋಕ್ಕೆ. ಮೇಲಿಂದ ಕಂಠ ಇರೋ ಲೋಟ, ರೆಗ್ಯುಲರ್ ಲೋಟ, ಶೈನಿಂಗ್ ಬೇಕು ಅಂದರೆ ಒಳ್ಳೆ ಕ್ವಾಲಿಟಿದೇ ಇಟ್ಟಿದ್ದೀವಿ. ಯಾಕಂದರೆ ಫಂಕ್ಷನ್ಗೆ ಉಪಯೋಗಿಸ್ತಾರೆ. ಇದೇನಾದರೂ ಇದಾಗಿದ್ದರೆ, ತುಕ್ಕಾಗಿದ್ದರೆ ಅದೆಲ್ಲ ಚೆನ್ನಾಗಿರಲ್ಲ. ಜನ ತಕ್ಷಣ ದೂರ ಹೋಗಿಬಿಡ್ತಾರೆ. ಇದರಿಂದ ದೂರ ಹೋಗಿದ್ದ ಕಾರಣವೇ
ಒದ್ದೆ ಇರ್ತದೆ, ಕ್ಲೀನ್ ಆಗಿರಲ್ಲ. ಅದಕ್ಕೇ ಜನ ಪ್ಲಾಸ್ಟಿಕ್ ಬಾಟ್ಲಿ ಅದಕ್ಕೆ ಹೋಗಿರುವಂಥದ್ದು. ಹೀಗಾಗಿ ನಾವು ಒಳ್ಳೆ ಕ್ವಾಲಿಟಿ ತೆಗೆದುಕೊಂಡು ಕಾಫಿಗಿರ್ಬೋದು, ಏನೇನು ಸಾಧಾರಣ ಮದುವೆ ಫಂಕ್ಷನಲ್ಲಿ ಏನೇನು ಕೊಡ್ತಾರೋ, ಈಗ ದೋಸೆಗೆ ಚೌಕ ತಟ್ಟೆನೂ ಇದೆ, ಗುಂಡು ತಟ್ಟೆನೂ ಇದೆ. ಯಾರಿಗೆ ಬೇಕು ಅನ್ನೋರು ಅಲ್ಲಿ ಬಂದು ನಮ್ಮ ಹತ್ರ ಏನೇನಿದ್ದಾವೆ ನೋಡಿ ಅದಕ್ಕೆಲ್ಲದಕ್ಕೂ ಬೆಲೆ ಬರೆದಿರ್ತೀವಿ. ಅದಕ್ಕೊಂದು ಡಿಪಾಸಿಟ್ ಕೊಡಬೇಕಾಗುತ್ತೆ. ಮತ್ತೆ ಡಿಪಾಸಿಟ್ ಕೊಡುವಾಗ ಮತ್ತೆ ಚರ್ಚೆ ಶುರು ಆಯಿತು. ಯಾಕಂದ್ರೆ ಒಂದೊಂದ್ಸಲ 2 ಲಕ್ಷ ರೂಪಾಯಿದಷ್ಟು ಐಟಮ್ ಆಗಿಬಿಡ್ತದೆ. ಈಗ 1000 ಜನ 2000 ತಟ್ಟೆ ಬೇಕು ಅಂತಂದರೆ ಒಂದು ತಟ್ಟೆಗೆ 100 ರೂಪಾಯಿ ಅಂತ ಹಿಡಿದ್ರು 2000 ತಟ್ಟೆ 2 ಲಕ್ಷ ಆಗೋಯ್ತು. 2 ಲಕ್ಷ ಕೊಡಿ, ಡಿಪಾಸಿಟೇ ಇರ್ಬೋದು, ಆದರೆ ಪಾಪ 2 ಲಕ್ಷ ಕೊಡಿ ಅಂತಂದ್ರೆ ಯಾರು ಕೊಡೋಕ್ಕಾಗತ್ತೆ? ಆಮೇಲೆ ಏನು ಮಾಡಿದ್ವಿ ಅಂದರೆ ಒಂದು 5000 ರೂಪಾಯಿ ಇದು ಕೊಡಿ, ಕ್ಯಾಶಲ್ಲಿ ಕೊಡಿ, ಅಂದರೆ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಉಳಿದ 1,95,000 ಪೋಸ್ಟ್ ಡೇಟೆಡ್ ಚೆಕ್ ಕೊಡಿ. ನಿಮ್ಮ ಅಕೌಂಟಲ್ಲಿ ಇರಲಿಲ್ಲ ಅಂದರೂ ಪರವಾಗಿಲ್ಲ, ತಂದು ಕೊಡ್ತಾರೆ ಪಾಪ, ಅವರೆಲ್ಲ ತೊಗೊಂಡು ಹೋಗ್ತಾರೆ. ಆದರೆ ನಮಗೂ ಆಸ್ ಅ ಟ್ರಸ್ಟ್ ನಾವು ಇಷ್ಟು ದೊಡ್ಡ ನಮ್ಮ 2 ಲ್ಯಾಕ್ ವರ್ತ್ ಅಸೆಟ್ ಕೊಡ್ತಿದ್ದಾಗ ಆ ಥರ ಅದಕ್ಕೆ ಸಿಸ್ಟಮ್ ಇರೋದು. ಅವ್ರು ಎಣಿಸಿ ಎಲ್ಲ ಲೆಕ್ಕ ಕೊಟ್ಟರೆ ಈ 5,000 ವಾಪಸ್ ಕೊಡ್ತೀವಿ, 1,95,000 ಚೆಕ್ಕು ವಾಪಸ್ ಕೊಟ್ಬಿಡ್ತೀವಿ ಅವ್ರಿಗೆ. ಸೊ ಫ್ರೀ ಆಫ್ ಕಾಸ್ಟ್. ಫ್ರೀ ಆಫ್ ಕಾಸ್ಟ್. ಸೊ ಓನ್ಲಿ ಡೆಪಾಸಿಟ್ ಮಾಡಬೇಕಾಗತ್ತೆ. ಇವಾಗ ನಾನೊಂದು 100 ಪ್ಲೇಟ್ ತೊಗೊಂಡು ಹೋಗಿದ್ದೀನಿ ಅಥವಾ 100 ಗ್ಲಾಸಸ್ ತೊಗೊಂಡು ಹೋಗಿದ್ದೀನಿ ಅಂದರೆ ಡೆಪಾಸಿಟ್ ಮಾಡಬೇಕಾಗತ್ತೆ. ವಾಪಸ್ ತಂದು ಕೊಟ್ಟು ID ಡೆಪಾಸಿಟ್ ದುಡ್ಡು ವಾಪಸ್. ಬ್ಯೂಟಿಫುಲ್. ಕೊನೆ ಪ್ರಶ್ನೆ ಆದರೂ ಕೇಳಿಬಿಡ್ತೀನಿ. ಅನಂತಕುಮಾರ್ ಅವರು ಮತ್ತು ನಿಮ್ಮ ಬಾಂಧವ್ಯ ಡೆಫಿನೆಟ್ಲಿ ಗಂಡ ಹೆಂಡತಿ ಅಷ್ಟು ವರ್ಷದ, ಇತ್ತೀಚಿನ ವರ್ಷಗಳಲ್ಲಿ ಯಾವತ್ತಾದರೂ ಅನಂತಕುಮಾರ್ ಅವ್ರನ್ನ ಹೆಚ್ಚು ಮಿಸ್ ಮಾಡ್ಕೊಂಡಿದ್ದಿದೆಯಾ? ಯಾವುದೇ ಸನ್ನಿವೇಶ, ಯಾವುದೇ ಪರಿಸ್ಥಿತಿ, ಯಾವುದೇ ಸ್ಥಳ ಅತಿ ಹೆಚ್ಚು ಮಿಸ್ ಮಾಡಿಕೊಂಡಿತ್ತು, ಎಂದಿಗಿಂತ ಹೆಚ್ಚು? ವಿಶೇಷವಾಗಿ ರಾಜಕೀಯ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ನನಗೆ ಭಾಳ ಒಂದೊಂಥರ ಅದರ ಒಂದು ಕಾರಣ ನಾನು ಸ್ವಲ್ಪ ದೂರ ಇರೋದು ಭಾಳ ಮಿಸ್ ಆಗುತ್ತೆ. ಅಲ್ಲಿದ್ದಾಗ ಕೆಲವೊಂದು ಸಲ ಸಂಕಟ ಆಗೋದು, ಕೆಲವೊಂದು ಸಲ ದೊಡ್ಡ ದೊಡ್ಡ ನಿರ್ಣಯಗಳು ತೆಗೆದುಕೊಳ್ಳುವಾಗ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಅವರ ಸ್ನೇಹಿತರು ಅವ್ರ ಪರಿಚಯ ಬಂದಾಗ ಅವಾಗೆಲ್ಲ ನಾವು ಅವರೆಲ್ಲ ಹ್ಯಾಂಡಲ್ ಮಾಡಿಬಿಡೋರು ನಿಶ್ಚಿಂತೆಯಿಂದ. ಮನೆಯಲ್ಲೂ ಬಂದೇ ಬರುತ್ತಲ್ಲ, ಮನೆ ಸಂಸಾರ ಅಂದಮೇಲೆ ಅವರು ಅಷ್ಟೇ ಕ್ಲಿಷ್ಟವಾದ ಸಮಸ್ಯೆ ಇದ್ರೂ ಅದನ್ನು ಎಷ್ಟು ಸುರಳಿತವಾಗಿ ಬಿಡಿಸ್ತಿದ್ರು ಗಂಟುಗಳನ್ನು ಅಂತಂದರೆ, ಅದು ಕುಟುಂಬದ್ದಿರ್ಬೋದು, ರಾಜಕಾರಣದ್ದಿರ್ಬೋದು. ಆ ಎಲ್ಲ ಸಂದರ್ಭದಲ್ಲಿ ಆಗುತ್ತೆ. ಆದರೆ ನಾನು ಯಾಕಂದರೆ ಇಟ್ಸ್ ಅನ್ ಲಾಂಗ್ ಇನ್ನಿಂಗ್ಸ್, ನನಗೂ ಇನ್ನೂ ಗೊತ್ತಿಲ್ಲ ಭಗವಂತ ಎಷ್ಟು ಸಮಯ ಕೊಡ್ತಾನೋ. ಯಾಕಂದರೆ ಅವ್ರು ಭಾಳ ಬೇಗ ಸಣ್ಣ ವಯಸ್ಸಿಗೆ ಹೋದರು, ನನಗೂ ದೊಡ್ಡ ಜವಾಬ್ದಾರಿ ಇದೆ, ನಾನು ಇದನ್ನು ಹೊರೋ ಶಕ್ತಿ ನಾನು ಪಡ್ಕೊಳ್ಳೇಬೇಕು. ಅದಕ್ಕೆ ನಾನು ಇದ್ದಾಗ ಮತ್ತು ಭಾಳ ಜನ ನನ್ನ ಸುತ್ತಲಿನವರು ನನ್ನ ಮೇಲೆ ಹಿತೈಷಿಗಳು ಹೇಳ್ತಾರೆ, ಅನಂತಕುಮಾರ್ ಮೊದಲಾದರೂ ಎಷ್ಟು ಸಮಯ ಕೊಡ್ತಾಯಿದ್ರು, ಅವ್ರ ಜೊತೆಗೆ ನಾವು ಬದುಕಿದ್ದೀವಿ, ಅವ್ರು ಹೇಗೆ ಯೋಚನೆ ಮಾಡ್ತಿದ್ರು, ಅವರಿದ್ರೆ ಏನು ಹೇಳ್ತಿದ್ರು, ಇದ್ದಾರೆ ಎಲ್ಲೋ ಇದ್ದಾರೆ ಅನ್ನೋದನ್ನು ನಾವು ಇಟ್ಕೊಂಡು ಅವರಿದ್ದಿದ್ರೆ ಏನು ಹೇಳ್ತಿದ್ರು ಅಂತ ಅಂದ್ಕೊಂಡು, ಅನಂತಕುಮಾರ್ ಇದ್ದಿದ್ರೆ ಹಿಂಗೆ ಹೇಳಿರ್ತಿದ್ರು, ನಾವು ಹಂಗೆ ಮಾಡೋಣ, ಅಷ್ಟು ಜೊತೆಗಿದ್ದಾಗ ನಾವು ಕಲ್ತಿಲ್ವೇ ಅಂತ ಅಂದ್ಕೊಂಡು ನಾವು ಅದನ್ನು ಓವರ್ಕಮ್ ದ್ಯಾಟ್. ಬರಲ್ಲ ಅಂತಲ್ಲ, ಬಟ್ ನಾನು ಇದ್ದಾರೆ ಅವರು, ಇಲ್ಲ ನಮ್ಮ ಈ ಪಕ್ಕದಲ್ಲಿ ಇಲ್ಲ ಅಷ್ಟೇ, ಫಿಸಿಕಲಿ ಇಲ್ಲ, ಬಟ್ ಈಸ್ ದೇರ್ ಅಂತ ಇಟ್ಕೊಂಡು ಹೋಗಿರೋದ್ರಿಂದ ನನಗೆ ಕೆಲಸವನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾಯಿದೆ. ಅದಮ್ಯ ಚೇತನದ ಅಡಿಯಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರು ಮಾಡ್ತಾ ಇರುವಂತಹ ಒಂದೊಂದು ಕೆಲಸಗಳ ಸಣ್ಣ ಸಣ್ಣ ಝಲಕ್ಕನ್ನು ನಾವು ಇವತ್ತು ಮಾತಾಡೋದಕ್ಕೆ ಸಾಧ್ಯ ಆಯಿತು. ಆದರೆ ಒಂದು ಬದ್ಧತೆಯೊಂದಿಗೆ ವರ್ಷಾನುವರ್ಷ ಹೊಸತನವನ್ನು ತಗೊಂಡು ಬರ್ತಾ ಹೊಸ ಯೋಜನೆಗಳನ್ನು ಸಮಾಜಕ್ಕೆ ಕೊಡ್ತಾ ಬರೋದಿದೆಯಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಆ ಬದ್ಧತೆ ಎಲ್ಲರಿಗೂ ಬರೋದಲ್ಲ. ಪ್ಲಾಸ್ಟಿಕ್ ಮುಕ್ತ ಯೋಜನೆ ಏನು ಆರಂಭಿಸಿ ಇವತ್ತು ಪ್ಲೇಟ್ ಬ್ಯಾಂಕ್ವರೆಗೆ ಬಂದಿದೆ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಪ್ರತಿದಿನವೂ ಊಟ ಹೋಗಿ ಬಿಸಿ ಬಿಸಿ ಊಟ ತಲುಪುತ್ತೆ. ಇಂತಹ ಹತ್ತು ಯೋಜನೆಗಳನ್ನು ತೇಜಸ್ವಿನಿ ಅನಂತಕುಮಾರ್ ಅವರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಹರ್. ಧನ್ಯವಾದ ಮೇಡಮ್ ನಮ್ಮ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದಕ್ಕೆ. ಬಟ್ ಡೆಫಿನೆಟ್ಲಿ ನಾನು ಇನ್ನೊಂದು ಪಾಡ್ಕಾಸ್ಟ್ ನಿಮ್ಮ ಜೊತೆ ಮಾಡಲೇಬೇಕಾಗಿದೆ. ನೀವು ಕಂಡಂತೆ ರಾಜಕೀಯ ನೀವು ಕಳೆದ ಬಾರಿ ಅಯೋಧ್ಯೆಯಲ್ಲಿ ಉನ್ನತ ಶಿಕ್ಷಣ ಸಹ, ಉನ್ನತ ಶಿಕ್ಷಣ ಇಂಜಿನಿಯರಿಂಗಲ್ಲಿ, ಹೈಯರ್ ಎಜುಕೇಷನಲ್ಲಿ, ಅದರಲ್ಲೂ ನಾನು ಮೆಂಬರ್ ಇನ್ IIT ರೂರ್ಕಿ. ಎಸ್, ಬಹುಶಃ ಅದರಲ್ಲೂ ಮಹಿಳೆಯರು ಇಂಜಿನಿಯರಿಂಗಲ್ಲಿ ಈ ಥರದ ಅಡ್ಮಿನಿಸ್ಟ್ರೇಟಿವ್ ವರ್ಕಲ್ಲಿ ಭಾಳ ಕಡಿಮೆ, ಡೈರೆಕ್ಟರೇ ಆಗಿಲ್ಲ. ಹೌದು ಹೌದು. ಇಂಜಿನಿಯರಿಂಗ್ ಕಾಲೇಜ್ ಮಹಿಳಾ ಡೈರೆಕ್ಟರ್ನ ಹುಡುಕಬೇಕಾಗತ್ತೆ ಲಿಟ್ರಲಿ ಇವತ್ತಿಗೂ. ನನಗೆ ಇದು ಒಂದು ಅವಕಾಶ, ಈಗ ಕಲ್ಕತ್ತಾದ ಒಂದು ಇನ್ಸ್ಟಿಟ್ಯೂಟಲ್ಲಿ ಪರ್ಸನ್ ಆಗಿರೋದು, ಅದರದ್ದೇ ಆದ ಭಾಳಷ್ಟು ಕಲಿತೆ. ವಂಡರ್ಫುಲ್. ಅದರದ್ದೊಂದು ಕಥೆ ಇದೆ, ಇನ್ನೊಮ್ಮೆ ಭೇಟಿ ಆಗೋಣ, ಇನ್ನೊಂದು ಡೆಫಿನೆಟ್ಲಿ ಅದ್ರ ಬಗ್ಗೆ ಮಾತನಾಡೋಣ. ಧನ್ಯವಾದ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬೆಂಗಳೂರು ಬಜ್ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀವಿ. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.